ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗಳಿಗೆ ಸ್ವಾಗತ. ನಾನು ನಿಮ್ಮೊಂದಿಗೆ ಶಿವರಾಜ್ ಬುಜ್ಜಿ ಸರ್. ರೀಸೆಂಟ್ ಟೈಮಲ್ಲಿ ಕೆ ಇ ಎ ಎಕ್ಸಾಮ್ಗಳ ಒಂದು ಪರ್ವ ನಡೀತಾ ಇದೆ. ಯಾವ ಎಕ್ಸಾಮ್ ಬರಬೇಕು, ಯಾವ ಎಕ್ಸಾಮ್ ಬಿಡಬೇಕಂತ ತುಂಬ ಗೊಂದಲದಲ್ಲಿದ್ದೀರಿ. ಬಟ್ ಯಾವುದೇ ಎಕ್ಸಾಮ್ ಬರೆದರೂ ಸಹಿತ ಸೈನ್ಸನ್ನು ಮಾತ್ರ ನಿಮ್ಮನ್ನು ಬಿಟ್ಕೊಡಲ್ಲ, ನಿಮ್ಮ ಜೊತೆಗೆ ಬರ್ತದೆ. ನೌಕರಿ ಆಗುವವರೆಗೂ ಸೈನ್ಸ್ ನೀವು ಬಿಡೋಂಗಿಲ್ಲ, ನಿಮ್ಮನ್ನು ಸೈನ್ಸ್ ಬಿಡೋದಿಲ್ಲ. ಸೊ ಸುಮಾರು ಎಕ್ಸಾಮ್ಗಳು ನೋಡ್ತಾ ಬರ್ತಿರ್ಬೇಕಾದ್ರೆ ತುಂಬ ವೇಟೇಜ್ ಕೊಡ್ತಾ ಇದ್ದೀನಿ ಸೈನ್ಸಿಗೆ. ಮತ್ತು ಜೊತೆಗೆ ಪ್ರಾಕ್ಟಿಕಲ್ ಆಗಿರುವಂಥ ಅಪ್ಲೈಡ್ ರೂಪದಲ್ಲಿರುವಂಥ ಕ್ವಶನ್ಸನ್ನು ರೀಸೆಂಟ್ ಎಕ್ಸಾಮ್ದಲ್ಲಿ ಕೇಳಿರೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಸೈನ್ಸಿಗೆ ಯಾವುದೇ ನಿರ್ದಿಷ್ಟವಾಗಿರುವಂಥ ಸಿಲೆಬಸ್ಸನ್ನು ನಮ್ಗೆ ಮೆನ್ಷನ್ ಮಾಡಲ್ಲ. ಸಾಮಾನ್ಯ ವಿಜ್ಞಾನ ಅಂತ ಕೊಟ್ಬಿಡ್ತಾನೆ, ಕೇಳಿದ್ದೆಲ್ಲ ಸಾಮಾನ್ಯ ವಿಜ್ಞಾನ ಒಳಗಡೆ ಬಂದುಬಿಡ್ತೈತಿ. ಹಾಗಾಗಿ ಏನು ಕೇಳ್ತಾ ಇದ್ದಾನೆ, ಯಾವುದನ್ನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಮಗೆ ತುಂಬ ಗೊಂದಲ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಕೆ ಇ ಎ ಎಕ್ಸಾಮ್ಸನ್ನು ಸುಮಾರು ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ನಿಮಗೆ ರೀಸೆಂಟ್ ಕೆ ಇ ಎ ಎಕ್ಸಾಮ್ಸ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸುಮಾರು ಒಂದು 8-10 ಪೇಪರ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇನ್ನೂ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು 2 ರೀಸೆಂಟ್ ಆಗಿರುವಂಥ 2 ಪೇಪರ್ಸನ್ನು ಸಾಲ್ವ್ ಮಾಡೋಕ್ಕೆ ಮುಂದಾಗ್ತಾ ಇದ್ದೀನಿ. ಒಂದು BMTC ಎಕ್ಸಾಮ್ದಲ್ಲಿ ಕಲ್ಯಾಣ ಕರ್ನಾಟಕದ್ದು ಮತ್ತು ನಾನ್ ಕಲ್ಯಾಣ ಕರ್ನಾಟಕವು 2 ಪೇಪರ್ ಸಹಿತ ಸಾಲ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸೆಷನಲ್ಲಿ ನಾವು BMTC ಕಲ್ಯಾಣ ಕರ್ನಾಟಕ, ದಟ್ ಈಸ್ HK ಪೇಪರು 2024ದ್ದು ಗೊತ್ತಲ್ಲ ನಿಮಗೆ. ಕೆ ಎ ಇಲಾಖೆ ನಡೆಸಿರೋದು ಪೇಪರ್ ತುಂಬ ವೇಟೇಜ್ ಕೊಡ್ತಾ ಇದ್ದೇನೆ ಮತ್ತು ಕ್ವಾಲಿಟಿ ಕ್ವಶನ್ಸ್ ಇದರ ಮೇಲೆ ಕೇಳ್ತಾ ಇದ್ದೇನೆ. ಮತ್ತಕ್ಕೆ ತಡೆ ಮಾಡೋದು, ಇವತ್ತಿನ ತರಗತಿಗೆ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ ಮಾಡುತ್ತಾ, BMTC 2024 ಅಂದರೆ ಇಂಡೈರೆಕ್ಟಾಗಿ ರೀಸೆಂಟಾಗಿಯೇ 2025ರಲ್ಲಿ ಅಷ್ಟೊಂದು ನಮಗೆ ಎಕ್ಸಾಮ್ ಆಗಲಿಲ್ಲ. 2026ರಲ್ಲಿ ಕೆ ಎ ಎಕ್ಸಾಮ್ ತುಂಬ ಎಕ್ಸಾಮ್ ಆಯಿತು. ಅದರಲ್ಲಿ 24ರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೇಳಿರುವಂಥ ಪೇಪರ್ಸನ್ನು ನಾವು ಇವತ್ತಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಸೈನ್ಸ್ ಕ್ವಶನ್ ಈ ರೀತಿ ಇತ್ತು. ಮೆದುಳಿನ ಯಾವ ಭಾಗವು ನಮ್ಮ ದೇಹದ ಸ್ನಾಯುವಿನ ಚಟುವಟಿಕೆಗಳ ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ ಅಂತ ಇದೆ. ಸಮತೋಲನ ಮತ್ತು ಸಮನ್ವಯ ಅಂದರೆ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಸೊ ಇಂಡೈರೆಕ್ಟಾಗಿ ನಾವು ಬಾಡಿ ಯಾವ ಒಂದು ಬ್ರೈನ್ ಪಾರ್ಟ್ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತತಿ, ನಾವು ನಿಲ್ಲಬೇಕಾದರೆ, ಮಾತಾಡಬೇಕಾದರೆ, ಓಡಬೇಕಾದ್ರೆ, ಮಲಗಬೇಕಾದರೆ ಯಾವ ಒಂದು ಮೆದುಳಿನ ಭಾಗ ನಮ್ಮನ್ನು ಕಂಟ್ರೋಲ್ ಮಾಡ್ತದೆ ಅಂತ ಕ್ವಶನ್ ಕೇಳ್ತಾನೆ. ಮೆದುಳಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಭಾಗ ಇದೆ, ಅದನ್ನು ನಾವು ಸೆರೆಬೆಲ್ಲಮ್ ಅಂತ ಕರಿತೀವಿ. ಏನು ಸೆರೆಬೆಲ್ಲಮ್, ಕನ್ನಡದಲ್ಲಿ ಇದನ್ನು ಅನುಮಸ್ತಿಷ್ಕ ಅಂತ ಕರಿತೀವಿ. ಅನುಮಸ್ತಿಷ್ಕ ಏನು ಸರ್ ಅನುಮಸ್ತಿಷ್ಕ ಅಂತಂದರೆ, ಇದನ್ನು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ವುಮೆನ್ ಬ್ರೈನ್, ಮಾನವನ ಮೆದುಳಿನ 2ನೇ ಅತಿ ದೊಡ್ಡದಾಗಿರುವಂಥ ಒಂದು ಭಾಗ ಸೆರೆಬೆಲ್ಲಮ್. ಇದು ಸಾಮಾನ್ಯವಾಗಿ ನಮಗೆ ಮೆದುಳಿನ ಹಿಮ್ಮೆದುಳಿನಲ್ಲಿ ಕಂಡುಬರುವಂಥ ಒಂದು ಭಾಗ. ಮೆದುಳನ್ನು ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು ಅಂತ ಡಿವೈಡ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ ಏನು ಪಾರ್ಟ್ ಐತಲ್ಲ ಇದನ್ನು ನಾವು ಮುಮ್ಮೆದುಳು, ಇಲ್ಲಿದ್ದು ಗ್ರೀನ್ ಕಲರ್ ಮಧ್ಯ ಮೆದುಳು ಮತ್ತು ಈ ಕೆಳಗಿದ್ದು ಹಿಮ್ಮೆದುಳು ಅಂತ ಕರಿತೀವಿ. ಈ ಮೆದುಳಿನ ಈ ಭಾಗವನ್ನು ನಾವು ಸೆರೆಬೆಲ್ಲಮ್ ಅಂತ ಕರಿತೀವಿ. ಇದೇ ಮಾನವನ ದೇಹದಲ್ಲಿ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್. ಸಾಮಾನ್ಯವಾಗಿ ಇದು ಕೆಲವೊಂದು ಸಂದರ್ಭದಲ್ಲಿ ನಮಗೆ ಇನ್ಯಾಕ್ಟಿವ್ ಆಗ್ತದೆ, ನಿಷ್ಕ್ರಿಯವಾಗ್ತದೆ. ಈ ಯಾವ ಸಂದರ್ಭದಲ್ಲಿ ಇನ್ಯಾಕ್ಟಿವ್ ಆಗ್ತದೋ ಅವಾಗ ನಮ್ಮ ಬಾಡಿಯಲ್ಲಿ ನಮಗೆ ಬ್ಯಾಲೆನ್ಸ್ ಇರಲ್ಲ. ಮುಖ್ಯವಾಗಿ ಮದ್ಯಪಾನ ಸೇವನೆ ಮಾಡಿದಾಗ, ಸೊ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ನಮ್ಮ ಬಾಡಿ ನಮ್ಮ ಕಂಟ್ರೋಲ್ ಇರಲ್ಲ. ನಾವು ಕೆಳಗೆ ಬೀಳ್ತೀವಿ, ತೊದಲು ಮಾತಾಡ್ತೀವಿ, ವಸ್ತುಗಳನ್ನ ಹಿಡಿಯೋಕ್ಕೆ ನಮಗೆ ಎನರ್ಜಿ ಇರಲ್ಲ. ಈ ರೀತಿ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ನಮಗೆ ತಬ್ಬಿಡ್ತತಿ ಯಾವಾಗಂದ್ರೆ ಆಲ್ಕೋಹಾಲ್ ಸೇವನೆ ಮಾಡಿದಾಗ. ಇನ್ನು ಜೊತೆಗೆ ಬಾಡಿಗೆ ಕೆಲವೊಂದು ಅನಸ್ತೇಷಿಯಗಳ ಇಂಜೆಕ್ಷನ್ ಕೊಟ್ಟಾಗ, ಅನಸ್ತೇಷಿಯಗಳು ಅಂತ ಕರಿತೀವಿ. ದಟ್ ಈಸ್ ನಮ್ಮ ಆಡು ಭಾಷೆಯಲ್ಲಿ ಸುಂದು ಮಾಡೋದು ಅಂತ ಕರಿತೀವಿ. ಯಾವುದಾದ್ರು ಒಂದು ಸರ್ಜರಿ ಮಾಡಬೇಕಾದ್ರೆ ನಮಗೆ ಸರ್ಜರಿ ಮಾಡಿದ ಪೇನೇ ಗೊತ್ತಾಗಲ್ಲ, ಅವು ನಮ್ಮೊಂದು ಇಂಜೆಕ್ಷನ್ಗಳ ಮುಖಾಂತರ ತಾತ್ಕಾಲಿಕವಾಗಿ ನಾವು ಅರವಳಿಕೆಗಳು ಅಂತ ಕರಿತೀವಿ. ಬಾಡಿಯಲ್ಲಿ ಏನಾಗಿದ್ದು ಗೊತ್ತಾಗಲ್ಲ, ಪೇನ್ ರಿಲೀವ್ ಆಗ್ತದೆ. ಅದರ ಅರ್ಥ ನಮ್ಮ ಬಾಡಿ ನಮ್ಮ ಕಂಟ್ರೋಲ್ನಾಗಿರಲ್ಲ ಆ ಟೈಮಲ್ಲಿ. ಅದೇ ಅನಸ್ತೇಷಿಯಾ ಅಂತ ಕರಿತೀವಿ. ಅವಾಗಲೂ ಸಹಿತ ಸರ್ಜರಿ ಮಾಡಬೇಕಾದ್ರೆ ನಮ್ಗೆ ಯಾವುದೇ ಪೇನ್ ಇರಲ್ಲ. ಅದಕ್ಕೆ ಸಹಿತ ನಮ್ಮ ಬ್ರೈನ್ನ ಸೆರೆಬೆಲ್ಲಮ್ ಅನ್ನೋ ಪಾರ್ಟ್ ಏನಾಗ್ತದೆ, ಇನ್ಯಾಕ್ಟಿವ್ ಆಗ್ತದೆ. ಇನ್ನು ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ 3 ವರ್ಷ, 4 ವರ್ಷ, 5 ವರ್ಷ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಸಹಿತ ಈ ಸೆರೆಬೆಲ್ಲಮ್ ಇನ್ನೂ ಪಕ್ವಗೊಂಡಿರಲ್ಲ. ಆವಾಗ ವಸ್ತುಗಳು ಚಿಕ್ಕ ಮಕ್ಕಳು ವಸ್ತುಗಳನ್ನ ಹಿಡಿಬೇಕಾದ್ರೆ ಸಹಿತ ಕಷ್ಟಪಡ್ತಾರೆ. ವಸ್ತುವಿನ ಸೈಜ್, ಗಾತ್ರ ಸಹಿತ ಅವ್ರಿಗೆ ಗೊತ್ತಾಗಲ್ಲ. ಚಿಕ್ಕ ವಸ್ತು ನಡಿಬೇಕಾದ್ರೆ ದೊಡ್ಡದಾಗಿ ಕೈ ಮಾಡ್ತಾರೆ, ದೊಡ್ಡ ವಸ್ತು ಕೊಟ್ಟಾಗ ಚಿಕ್ಕದಾಗಿ ಮಾಡ್ತಾರೆ, ಹೌದಲ್ಲ. ಸೊ ಈ ರೀತಿ ಅವರಿಗೆ ಈ ಸೆರೆಬೆಲ್ಲಮ್ ಅನ್ನೋ ಪಾರ್ಟ್ ಪಕ್ವಗೊಂಡಿಲ್ಲ ಅಂತಂದರೆ ಆ ರೀತಿ ನಮಗೆ ಮಕ್ಕಳಲ್ಲಿ ಸಹಿತ ವಸ್ತುಗಳ ಗಾತ್ರ ವಿನ್ಯಾಸದ ಬಗ್ಗೆ ಇನ್ನೂ ಅರಿವು ಅವರಿಗೆ ಮೂಡಿರಲ್ಲ.
ಸೊ ಒಟ್ಟಾರೆಯಾಗಿ ಮಾನವನ ದೇಹದ ಕಂಟ್ರೋಲಿಂಗ್ ಮಾಡುವಂಥ ಸಮತೋಲನ ಕಾಪಾಡಿಕೊಳ್ಳೋದು ಯಾವುದು ಅಂತಂದರೆ ಸೆರಬೆಲ್ಲಮ್ ಅಂತ ಕರಿತೀವಿ. ಇನ್ನುಳಿದ ಕೆಲವೊಂದು ಅಂಶಗಳನ್ನ ನಾವು ನೋಡ್ಕೊಂಡು ಹೋದಾಗ ಈ ಪಾನ್ಸ್ ಅನ್ನೋ ಒಂದು ಭಾಗ ಐತಲ್ಲ, ಇದು ಫೇಸಿಯಲ್ ಎಕ್ಸ್ಪ್ರೆಷನ್ಸನ್ನು ಕಂಟ್ರೋಲ್ ಮಾಡ್ತದೆ, ಮುಖದ ಹಾವಭಾವಗಳನ್ನು ನಿಯಂತ್ರಣ ಮಾಡ್ತದೆ. ಇನ್ನು ಸೆರೆಬ್ರಮ್ ಅನ್ನೋದೇ ಮೆದುಳಿನ ಅತಿ ದೊಡ್ಡದಾಗಿರುವಂಥ ಭಾಗ. ಇದೇ ನಮ್ಮ ಬಾಡಿಯಲ್ಲಿ ತುಂಬ ದೊಡ್ಡದಾಗಿತ್ತು. ಸುಮಾರು 70% ನಮ್ಮ ಬ್ರೈನ್ನ ಫಂಕ್ಷನ್ಸು ಇದೇ ಕಂಟ್ರೋಲ್ ಮಾಡುವಂಥದ್ದು. ಮುಖ್ಯವಾಗಿ ಕ್ಯಾಲ್ಕುಲೇಷನ್ಸು, ತಾರ್ಕಿಕವಾಗಿ ಚಿಂತನೆ ಮಾಡೋದು, ಕನಸುಗಳು ಬೀಳೋದು, ಶಬ್ದಗಳನ್ನು ಆಳಿಸುವುದು, ಬೇರೆ ಬೇರೆ ರೀತಿಯಾಗಿರುವಂಥ ಫಂಕ್ಷನ್ಸು ಇದೇ ನಮಗೆ ಸೆರೆಬೆಲ್ಲಮ್ ಅಂತ ಮಾಡ್ತದೆ. ಇನ್ನು ಮೆಡುಲ್ಲಾ ಅಬ್ಲಾಂಗೆಟ್ ಅಂತ ಒಂದು ಭಾಗ ಇದೆ. ಇದು ಅನೈಚ್ಛಿಕ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡ್ತದೆ. ಇಟ್ ಕಂಟ್ರೋಲ್ಸ್ ಇನ್ವಾಲಂಟರಿ ಫಂಕ್ಷನ್ಸ್. ನಮ್ಮದೇ ಬಾಡಿ ಇದ್ದರೂ ಸಹಿತ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಕೆಲವೊಂದು ಅಂಗಗಳಿದಾವೆ. ಉಸಿರಾಟ, ರಕ್ತದ ಒತ್ತಡ, ಜೀರ್ಣಕ್ರಿಯೆ, ಇವು ನಮ್ಮದೇ ದೇಹ, ಬಟ್ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವುಗಳನ್ನ ಕಂಟ್ರೋಲ್ ಮಾಡುವಂಥ ಭಾಗನೇ ಮೆಡುಲ್ಲಾ ಅಬ್ಲಾಂಗೆಟ ಅಂತ ಕರಿತೀವಿ. ಸೊ ಈ ರೀತಿ ನಮಗೆ ಬ್ರೈನ್ನ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ ರೈಸ್ ಆಗ್ತವೆ. ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ಸು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಹೋಗ್ತಾ ಇದ್ದಾನೆ. ಸೊ ಈ ನಿಟ್ಟಿನಲ್ಲಿ ನಾನೇ ಕ್ಲಾಸ್ ಮಾಡಿರುವಂಥ ಸುಮಾರು ನಿಮಗೆ 200 ಗಂಟೆಗಳಿಗಿಂತ ಜಾಸ್ತಿ ಪ್ಲಸ್ ಕ್ಲಾಸಸ್ ಕೊಟ್ಟಿರುವಂಥ ನಮ್ಮ ಆ್ಯಪಲ್ಲಿ ನೀವು ಪರ್ಟಿಕ್ಯುಲರ್ ಕ್ಲಾಸಸ್ ಕೇಳ್ಬೋದು. ಈ ಚಿತ್ರ ನೋಡ್ತಿರುವಂಥ SB ಸೈನ್ಸ್ ಅಡ್ಡ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸುಮಾರು 200 ಗಂಟೆಗಳಿಗಿಂತ ಹೆಚ್ಚಿನ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಮತ್ತು ಎಕಾಲಜಿ, ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಕೋರ್ಸನ್ನು ನೀವು ನೋಡ್ಬೋದು. ಭಾಳ ಕಮ್ಮಿ ಕಾಸ್ಟಲ್ಲಿ ನಿಮಗೆ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಸಮಯ ಸಿಕ್ಕಾಗ ಒಂದ್ಸಲ ಈ ಆ್ಯಪ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಒಂದ್ಸಲ ನೀವು ಡೌನ್ಲೋಡ್ ಮಾಡಿಕೊಂಡು ಕಂಟೆಂಟನ್ನು ನೋಡಿ, ಲೈಕ್ ಆದರೆ, ಇಷ್ಟ ಆದರೆ, ಕಂಟೆಂಟ್ ಬೇಕಾಗಿತ್ತು ಅಂದರೆ ನೀವು ಯೂಸ್ ಮಾಡಿಕೊಂಡು ಕ್ಲಾಸಸ್ಸನ್ನು ಕಂಟಿನ್ಯೂ ಆಗಿ ಕೇಳ್ಬೋದು. ಸೆಕೆಂಡ್ ಕ್ವಶನ್ಗೆ ಮೂವ್ ಆಗೋಣ. ಕೆಳಗಿನ ಯಾವ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಮಂಡಿಸಿಲ್ಲ ಅಂತ ಇದೆ. ಯಾವ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಅವರು ಮಂಡಿಸಿಲ್ಲ ಅಂತ ಕೇಳ್ತಾನೆ. ಗೊತ್ತಿರ್ಬೋದು ನಿಮಗೆ, ಚಾರ್ಲ್ಸ್ ಡಾರ್ವಿನ್ ಅವರು ನಮಗೆ ಈ ವಿಕಾಸ, ಎವಲ್ಯೂಷನ್ ಅನ್ನೋ ಒಂದು ಥಿಯರಿಗಳಲ್ಲಿ ಕೊಡ್ತಾರೆ. ಅವರು ನಮಗೆ ಒಂದು 4-5 ಸಿದ್ಧಾಂತಗಳನ್ನು ಕೊಡ್ತಾರೆ ಚಾರ್ಲ್ಸ್ ಡಾರ್ವಿನ್ ಅವರು. ಏನು, ನೇಚರಲ್ಲಿ ಜೀವಿಗಳು, ಅತಿ ಹೆಚ್ಚು ಜೀವಿಗಳನ್ನು ಸಂತಾನೋತ್ಪತ್ತಿ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ, ಮತ್ತು ಯಾವುದು ಬಲಿಷ್ಠವಾಗಿರ್ತದೋ ಅದು ಮಾತ್ರ ಬದುಕುಳಿತದೆ, ಮತ್ತು ಸಮಯ ಕಳೆದಂತೂ ತನ್ನ ಪೀಳಿಗೆಯ ಗುಣಲಕ್ಷಣಗಳು ಬದಲಾಗ್ತವೆ ಅಂತ ಕೆಲವೊಂದು ಅನೇಕ ಸಿದ್ಧಾಂತಗಳನ್ನು ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಲ್ಯಾಮಾರ್ಕ್ ಅನ್ನೋ ಒಂದು ಇನ್ನೊಬ್ಬ ಬಯಾಲಜಿಸ್ಟ್ ಸಹಿತ ಬರ್ತಾನೆ. ಅವರು ಸಹಿತ ಕೆಲವೊಂದು ಸಿದ್ಧಾಂತಗಳನ್ನು ಕೊಡ್ತಾರೆ. ಅವರು ಈ ಲ್ಯಾಮಾರ್ಕ್ ಅನ್ನೋ ಸಿದ್ಧಾಂತ ಪ್ರಕಾರ ನಮ್ಮ ದೇಹದಲ್ಲಿ ಯಾವುದನ್ನು ನಾವು ಉಪಯೋಗ ಮಾಡೋದಿಲ್ಲವೋ ಅದು ಇನ್ಯಾಕ್ಟಿವ್ ಆಗ್ತಾ ಹೋಗ್ತದೆ, ನಾವು ಯೂಸ್ ಮಾಡಿದಷ್ಟು ಬಲಿಷ್ಠ ಆಗಿ ಹೋಗ್ತದೆ ಅಂತ ಕೆಲವೊಂದು ವಿಶೇಷವಾಗಿರುವಂಥ ಸಿದ್ಧಾಂತಗಳನ್ನು ಈ ವಿಕಾಸ ಮತ್ತು ಎವಲ್ಯೂಷನ್ನ ಕಾನ್ಸೆಪ್ಟಲ್ಲಿ ಬರ್ತಾರೆ. ಒಬ್ಬರು ಬ್ಯಾಪ್ಟಿಸ್ಟ್ ಲ್ಯಾಮಾರ್ಕ್ ಮತ್ತು ಇನ್ನೊಂದು ಚಾರ್ಲ್ಸ್ ಡಾರ್ವಿನ್ ಅಂತೇಳಿ. ಇದರಲ್ಲಿ ಒಂದು ಸಿದ್ಧಾಂತವನ್ನು ಡಾರ್ವಿನ್ ನೀಡಿಲ್ಲ ಅಂತ. ಅದು ಯಾವ ಸಿದ್ಧಾಂತ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ಐತಲ್ಲ, ಇದು ಚಾರ್ಲ್ಸ್ ಡಾರ್ವಿನ್ ನೀಡಿಲ್ಲ. ಇದನ್ನು ನೀಡಿರುವಂಥ ವಿಜ್ಞಾನಿ ಲ್ಯಾಮಾರ್ಕ್ ಅಂತ ಬರ್ತಾನೆ. ಈ ಲ್ಯಾಮಾರ್ಕ್ ಅನ್ನೋ ಒಬ್ಬ ವಿಜ್ಞಾನಿನೇ ಈ ಬಳಕೆ ಮತ್ತು ನಿರ್ಬಳಕೆ, ಇಂಡೈರೆಕ್ಟಾಗಿ ಯಾವ ಒಂದು ದೇಹದ ಭಾಗವನ್ನು ನೀವು ಹೆಚ್ಚು ಬಳಸ್ತಿರೋ ಅದರ ಗಾತ್ರದಲ್ಲಿ ವಿಕಾಸ ಆಗ್ತದೆ, ಅದರ ಶಕ್ತಿಯಲ್ಲಿ ಹೆಚ್ಚಾಗ್ತದೆ, ಅದನ್ನು ನಾವು ಹೆಚ್ಚು ಶಕ್ತಿಯನ್ನು ಪಡೀತದೆ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಈ ಜಿರಾಫೆಗಳನ್ನು ನೋಡ್ಕೊಂಡಾಗ ಅದರ ಕತ್ತು ಉದ್ದಾಗಕ್ಕೆ ಅವು ಮೇಯ್ಬೇಕಾದ್ರೆ ಗಿಡದ ಮೇಲ್ಭಾಗಕ್ಕೆ ಮುಖ ಮಾಡಿ ಮೇವನ್ನು ತಿನ್ನುತ್ತಿರೋದ್ರಿಂದ ಬರ್ತಾ ಅದರ ಕತ್ತೇನಾಗ್ತದೆ, ಉದ್ದಕ್ಕಾಗ್ತದೆ. ಹಾವುಗಳು ತನ್ನ ಕಾಲುಗಳನ್ನು ಬಳಸಲೇ ಇರಲಿಲ್ಲ, ಹಾಗಾಗಿ ಬರ್ತಾ ತನ್ನ ಕಾಲುಗಳ ಸಂಖ್ಯೆಯನ್ನು ಸಹಿತ ಕಳ್ಕೊಂಡ್ಬಿಟ್ಟು ಕಾಲುಗಳಿಲ್ಲ ಅಂತ ನೋಡ್ತೀವಿ. ನಮ್ಮ ದೇಹದಲ್ಲಿ ಅಪೆಂಡೆಕ್ಸ್ ಅಂತ ಒಂದು ಪಾರ್ಟ್ ಇದೆ. ಮೊದಲದ್ರ ಕೆಲಸ ತುಂಬ ಇತ್ತು. ಅದು ಈ ಹುಲ್ಲು, ಸೆಲ್ಯುಲೋಸ್ ಎಂಬ ಅಂಶವನ್ನು ಜೀರ್ಣ ಮಾಡೋಕ್ಕೆ ಸೆಲ್ಯುಲೇಸ್ ಎಂಬ ಎಂಜೈಮನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಬಟ್ ಯಾವಾಗ ಮನುಷ್ಯ ಈ ಬೆಂಕಿಯನ್ನು ಕಂಡುಹಿಡಿದನೋ, ಆಹಾರವನ್ನು ಬೇಯಿಸ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾನೋ, ಅಲ್ಲಿಂದ ಆ ಒಂದು ಹಸಿರು ಸೊಪ್ಪುಗಳಿಗೆ ನಾವು ತಿಂತಾನೇ ಇಲ್ಲ, ಅದನ್ನು ಜೀರ್ಣ ಮಾಡುವಂಥ ಅವಶ್ಯಕತೆ ನಮಗೆ ಬಾಡಿಗೆ ಬರಲಿಲ್ಲ. ಹಂಗಾಗಿ ನಮ್ಮ ಬಾಡಿಯಲ್ಲಿ ಸಹಿತ ಈ ಅಪೆಂಡಿಕ್ಸ್ ಅನ್ನೋ ಭಾಗ ಇನ್ಯಾಕ್ಟಿವ್ ಆಗಿ ಬರ್ತಾ ಇದೆ, ಯಾವುದೇ ಕೆಲಸ ನಿರ್ವಹಿಸ್ತಾ ಇಲ್ಲ. ಹಿಂಗೆ ಯಾವುದು ಯೂಸ್ ಮಾಡಲ್ಲೋ ಅದನ್ನು ಇನ್ಯಾಕ್ಟಿವ್ ಆಗ್ತದೆ ಅಂತ ತಿಳಿಸ್ಕೊಟ್ಟಿರುವಂಥ ಸಿದ್ಧಾಂತನೇ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ಅಂತ ಕರಿತೀವಿ. ಇದನ್ನು ಹೊರತುಪಡಿಸಿದ್ರೆ ಮಿಕ್ಕಿದೆಲ್ಲವೂ ಸಹಿತ ಯಾರು ಕೊಡ್ತಾರೆ ನಮಗೆ? ಚಾರ್ಲ್ಸ್ ಡಾರ್ವಿನ್ ಕೊಡ್ತಾರೆ. ಬಲಿಷ್ಠರು ಉಳಿಯುವಿಕೆ ಅಂತ ಕರಿತೀವಿ, ಸರ್ವೈವಲ್ ಫಾರ್ ಫಿಟ್ಟೆಸ್ಟ್ ಅಂತ ಕರಿತೀವಿ. ಯಾರು ಸದೃಢರಾಗಿರ್ತಾರೋ ಅವರು ಮಾತ್ರ ಉಳಿತಾರೆ. ಉಳಿವಿಗಾಗಿ ಹೋರಾಟ. ಅನೇಕ ಜೀವಿಗಳಲ್ಲಿ ಬದುಕಬೇಕಾದ್ರೆ ಎಲ್ಲಕ್ಕೂ ಅಷ್ಟೇ ಸಕಲ ಸೌಕರ್ಯಗಳು ಸಿಗುವುದಿಲ್ಲ. ಯಾರು ಹೋರಾಟ ಮಾಡ್ತಾರೋ, ಈ ಬದುಕಿಗಾಗಿ ಯಾರು ಹೋರಾಟ ಮಾಡ್ತಾರೋ ಅವರು ಮಾತ್ರ ಉಳಿತಾರೆ. ಮತ್ತು ಪ್ರಕೃತಿಯ ಆಯ್ಕೆ, ನ್ಯಾಚುರಲ್ ಸೆಲೆಕ್ಷನ್ ಅನ್ನೋ ಒಂದು ಥಿಯರಿಯನ್ನು ಸಹಿತ ಇವರು ಮಂಡನೆ ಮಾಡ್ತಾರೆ. ಸೊ ಇಲ್ಲಿ
ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಮಂಡಿಸಿಲ್ಲ ಅಂತಂದರೆ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತವನ್ನು ಮಾತ್ರ ಇವರು ಮಂಡಿಸಿಲ್ಲ. ಮಿಕ್ಕಿದ ಮೂರನ್ನು ಅವರೇ ಮಂಡಿಸಿರ್ತಾರೆ. ಆಯ್ಕೆ ಒಂದನ್ನದಲ್ಲಿ ಸರಿಯಾಗಿರುವಂಥ ಉತ್ತರ ಆಗಿರ್ತದೆ. ಈ ಕೆಳಕಂಡ ನಾರುಗಳ ಜೋಡಿಗಳಲ್ಲಿ ಯಾವ ಜೋಡಿಯು ನೈಸರ್ಗಿಕ ನಾರುಗಳಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಫೈಬರ್ಸ್ ಈಸ್ ಎ ನಾಟ್ ಅ ನ್ಯಾಚುರಲ್ ಫೈಬರ್ಸ್ ಅಂತ ಕೇಳ್ತಾನೆ. ಒಂದು ಮಾತ್ರ ಇಲ್ಲಿ ನ್ಯಾಚುರಲ್ ಆಗಿರೋದು ಇದು, ಮಿಕ್ಕಿದೆಲ್ಲ ಇಲ್ಲಿ ನ್ಯಾಚುರಲ್ ಆಗಿದ್ದಾವೆ ಅಂತ ನೋಡ್ತೀವಿ. ಸೊ ಒಂದು ಮಾತ್ರ ಆರ್ಟಿಫಿಷಿಯಲ್ ಆಗಿದೆ. ಉಳಿದ 3 ಆಯ್ಕೆಗಳಲ್ಲಿ ನಾವು ನ್ಯಾಚುರಲ್ ಇರೋದನ್ನು ಅಬ್ಸರ್ವ್ ಮಾಡ್ತೀವಿ. ಯಾವುದು ಅಲ್ಲ ಅಂತ ನಮಗೆ ಕ್ವಶನ್ ರೈಸ್ ಆಗ್ತದೆ. ಹತ್ತಿ ಮತ್ತು ಸೆಣಬು ಗೊತ್ತಲ್ಲ, ಹತ್ತಿ ಆಗಿರ್ಬೋದು ಸೆಣಬು ಆಗಿರ್ಬೋದು ನೈಸರ್ಗಿಕವಾಗಿ ಸಿಗುವಂಥ ನಾರು. ಇದು ನಮಗೆ ಯಾವುದು ನೈಸರ್ಗಿಕ ನಾರು ಅಲ್ಲ ಅಂತ ಕೇಳ್ತಾನೆ. ನ್ಯಾಚುರಲ್ ಆಗಿ ಸಿಗೋದು ಯಾವುದು ಅಲ್ಲ ಅಂತ ಕೇಳ್ತಾನೆ. ಹತ್ತಿ ಮತ್ತು ಸೆಣಬು ಇಟ್ ಇಸ್ ಅ ನ್ಯಾಚುರಲ್, ಪ್ರಕೃತಿಯಲ್ಲಿ ಸಹಜವಾಗಿ ಸಿಗ್ತದೆ. ರೇಷ್ಮೆ ಮತ್ತು ಉಣ್ಣೆ ಇವು ಸಹಿತ ನಮಗೆ ಸಹಜವಾಗಿ ಸಿಗ್ತದೆ. ಉಣ್ಣೆ ಇಂಡೈರೆಕ್ಟಾಗಿ ಕಾಟನ್ನಿಂದ ತಯಾರು ಮಾಡ್ತೀವಿ, ರೇಷ್ಮೆ ಹುಳಗಳಿಂದ ತಯಾರು ಮಾಡ್ತೀವಿ. ಸೆಣಬು ಮತ್ತು ರೇಷ್ಮೆ, ಸೆಣಬು ದಟ್ ಇಸ್ ಜೂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಜೂಟ್ ಆ್ಯಂಡ್ ಸಿಲ್ಕ್ ಇವೆರಡು ಸಹಿತ ನಮಗೆ ಸಹಜವಾಗಿ ನ್ಯಾಚುರಲಿ ಸಿಗ್ತವೆ. ಬಟ್ ಆದರೆ ನೈಲಾನ್ ಮತ್ತು ಅಕ್ರಿಲಿಕ್ ಅಂತ ಏನದವಲ್ಲ, ಇವು ನಮಗೆ ನ್ಯಾಚುರಲಾಗಿ ತಯಾರು ಮಾಡಿದ್ದಲ್ಲ. ಇವು ಕೃತಕ ರಬ್ಬರ್ಗಳು ಅಥವಾ ಕೃತಕ ಥ್ರೆಡ್ಗಳು, ಕೃತಕ ದಾರಗಳು ಅಂತ ಕರಿತೀವಿ. ಸೊ ನೈಲಾನ್ ಗೊತ್ತಲ್ಲ, ದಾರಗಳನ್ನು ತಯಾರು ಮಾಡಿ ನಾವು ಅದರಿಂದ ಬಟ್ಟೆಗಳನ್ನು ತಯಾರು ಮಾಡ್ತೀವಿ. ಇನ್ನು ಅಕ್ರಿಲಿಕ್ ಅನ್ನೋದು ಸಹಿತ ಇದನ್ನು ಒಂದು ದಾರಗಳೇ, ಭಾಳ ಗಟ್ಟಿಯಾಗಿರುವಂಥ ದಾರಗಳು, ಅಷ್ಟು ಬೇಗನೆ ತುಂಡಾಗಕ್ಕೆ ಸಾಧ್ಯ ಆಗಲ್ಲ. ಗಟ್ಟಿಯಾಗಿರುವಂಥ ದಾರಗಳನ್ನು ನಾವು ನೈಲಾನ್ ಅಂತ ಕರಿತೀವಿ. ನೋಡಿ, ನೈಲಾನ್ ದಾರಗಳಾಗಿರ್ಬೋದು, ರೇಯಾನ್ ಆಗಿರ್ಬೋದು, ಪಾಲಿಸ್ಟರ್, ಯಾವುದು ಟೆರಿಲಿನ್, ಇವೆಲ್ಲ ವಿವಿಧ ರೀತಿಯ ಏನಂತೆ ನಾವು ಪಾಲಿಮರ್ಗಳ ರೂಪದಲ್ಲಿ, ಪ್ಲಾಸ್ಟಿಕ್ ರೂಪದಲ್ಲಿ ತಯಾರು ಮಾಡಿರುವಂಥ ವಸ್ತುಗಳಾಗ್ತವೆ. ಇವೆಲ್ಲ ಆರ್ಟಿಫಿಷಿಯಲ್ ಆಗಿ ನಮಗೆ ತಯಾರು ಮಾಡಿಕೊಳ್ಳುವಂಥ ವಸ್ತುಗಳು. ಬಟ್ ನಮಗೆ ಕ್ವಶನಲ್ಲಿ ಈ ಕೆಳಗಂಡ ಜೋಡಿಗಳಲ್ಲಿ ಯಾವುದು ನೈಸರ್ಗಿಕ ನಾರುಗಳಲ್ಲ ಅಂತ ಕೇಳ್ತಾನೆ. ನೈಲಾನ್ ಮತ್ತು ಅಕ್ರಿಲಿಕ್ ಅನ್ನೋದು ನೈಸರ್ಗಿಕವಾಗಿ ದೊರೆಯುವಂಥ ನಾರುಗಳು ಅಲ್ಲ. ಆದರೆ ಸೆಣಬು, ಹತ್ತಿ, ಉಣ್ಣೆ, ರೇಷ್ಮೆ ಇವೆಲ್ಲ ನಮಗೆ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವಂಥದ್ದು. ಆಪ್ಷನ್ 3 ಅನ್ನೋದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗ್ತದೆ. ಈ ಕೆಳಕಂಡ ಯಾವ ದ್ರಾವಣವು ಟಿಂಡಾಲ್ ಪರಿಣಾಮವನ್ನು ಉಂಟು ಮಾಡುತ್ತದೆ? ನೋಡಿ, ಚದುರುವಿಕೆ ಬಗ್ಗೆ ಮೊಟ್ಟ ಮೊದಲು ನಮಗೆ ಸ್ಟಡಿ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರುವಂಥ ವಿಜ್ಞಾನಿ ಲಾರ್ಡ್ ರೇಲೆ ಅಂತ ಬರ್ತಾನೆ. ತದನಂತರ ಟಿಂಡಾಲ್ ಅಂತ ಬರ್ತಾನೆ. ತದನಂತರ ಬಂದಿರುವಂಥ ವ್ಯಕ್ತಿನೇ CV ರಾಮನ್. ಸೊ CV ರಾಮನ್ ಅವರು ಮೊದಲಿಗರಲ್ಲ. ಬಟ್ ಅಫ್ಕೋರ್ಸ್ ತಮ್ಮ ಪ್ರಯೋಗವನ್ನು ಕಂಪ್ಲೀಟ್ ಮಾಡಿ ಚದುರುವಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರುವಂಥ ವಿಜ್ಞಾನಿ CV ರಾಮನ್ ಆದರೂ ಸಹಿತ ಆ ಚದುರುವಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ತನ್ನ ಮೈಂಡಲ್ಲಿ ಬಂದಿದ್ದು ಮಾತ್ರ ಇವ್ರಿಗಿಂತ ಮೊದಲು ಇನ್ನೊಬ್ಬರು ವಿಜ್ಞಾನಿಗಳು ಬರ್ತಾರೆ. ಒಬ್ಬರು ಲಾರ್ಡ್ ರೇಲೆ, ಇನ್ನೊಬ್ಬರು ಟಿಂಡಾಲ್ ಅಂತ ಬರ್ತಾರೆ. ಅವ್ರು ಏನೇನೋ ಬೇರೆ ಪ್ರಯೋಗ ಮಾಡ್ತಾರೆ. ನಿಮಗೆ CV ರಾಮನ್ನ ಪ್ರಯೋಗ ಬಗ್ಗೆ ಆಲ್ರೆಡಿ ಬೇರೆ ಎಲ್ಲೋ ಕಡೆ ರಿಪೀಟ್ ಆಗಿರ್ತದೆ. ಏನು ಸರ್ ಟಿಂಡಾಲ್ ಪರಿಣಾಮ ಅಂತಂದರೆ, ನೋಡಿ ನಮಗಿಲ್ಲಿ ಈ ಮಿಶ್ರಣಗಳು ಅಂತ ಬರ್ತವೆ. ನಾವು ಕೊಲಾಯ್ಡಲ್ ಸ್ಟೇಟ್ಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಇದೊಂದು ನೀರಿದೆ ಅಂತ ತಿಳ್ಕೊಳ್ಳಿ. ಈ ನೀರಿನಲ್ಲಿ ಒಂದು ಬೆಳಕನ್ನು ಹಾಯಿಸಿದಾಗ ಈ ಬೆಳಕಿನ ಮುಖಾಂತರ ನೀರು ಆರಾಮಾಗಿ ಪಾಸ್ ಆಗ್ತತಿ. ಈ ನೀರಲ್ಲಿ ಬೆಳಕನ್ನೋದು ಏನಾಗಲ್ಲ, ಚದುರುವುದಿಲ್ಲ. ಯಾವುದೇ ರೀತಿ ಬೆಳಕು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಬಟ್ ಆದರೆ ಅದೇ ನೀರಲ್ಲಿ ನಾವೇನಾದರೂ ಸುಣ್ಣದ ಪುಡಿಯನ್ನು, ಯಾವುದು ಸುಣ್ಣವನ್ನು ಆಗಿರ್ಬೋದು, ಅಥವಾ ಏನು ಮನೆಯಲ್ಲಿ ಅಡುಗೆ ಮಾಡಲು ಬಳಸಿರುವಂಥ ರೊಟ್ಟಿ ಚಪಾತಿ ಮಾಡಲು ಬಳಸಿರುವಂಥ ಹಿಟ್ಟನ್ನು, ಇಂಥವೇನಾದರೂ ಪೌಡರ್ ರೂಪದಲ್ಲಿ ಆ ನೀರಿಗೆ ಬೆರೆಸಿದಾಗ ಆ ನೀರಲ್ಲಿರುವಂಥ ಈ ಹಿಟ್ಟಿನ ಕಣಗಳ ಗಾತ್ರ ದೊಡ್ಡದಾಗಿರುವುದರಿಂದ ಈ ನೀರಿನ ಮುಖಾಂತರ ಪಾಸಾಗಿ ಈ ದ್ರಾವಣಕ್ಕೆ ಬಂದಿರುವಂಥ ಬೆಳಕು ಏನಾಗುತ್ತಂದರೆ ಆ ಒಳಗಡೆ ಎಂಟರ್ ಆದ ತಕ್ಷಣ ಈ ದೊಡ್ಡದಾಗಿರುವಂಥ ಹಿಟ್ಟು ಅಥವಾ ಈ ಸೀಮೆ ಸುಣ್ಣ ಅಥವಾ ಏನು ಕ್ಯಾಲ್ಸಿಯಂ ಪೌಡರ್ ಅಥವಾ ಏನೇನು ಇರ್ತಲ್ಲ ಅಂತ ಕಣಗಳ ಜೊತೆ ಡಿಕ್ಕಿ ಹೊಡೆದಾಗ ಈ ಕಣಗಳ ಗಾತ್ರ ದೊಡ್ಡದಾಗಿರೋದ್ರಿಂದ ಆ ಬೆಳಕು ತನ್ನ ಶಕ್ತಿಯನ್ನು ಏನು ಮಾಡ್ತದೆ, ಕಳ್ಕೊಂಡ್ಬಿಡ್ತದೆ, ನಷ್ಟ ಮಾಡ್ಕೊಂಡ್ಬಿಡ್ತದೆ. ಆ ನಷ್ಟವಾಗಿರುವಂಥ ಶಕ್ತಿ ಈ ಗಾಜಿನಲ್ಲಿ ಏನಾಗ್ತದೆ, ನಮಗೆ ಒಂದು ಯೆಲ್ಲೋ ಬಣ್ಣ ರೂಪದಲ್ಲಿ ಕಾಣಕ್ಕೆ ಶುರುವಾಗ್ತದೆ. ನಾವು ಈ ಚಿತ್ರವನ್ನು ಅಬ್ಸರ್ವ್ ಮಾಡಿದ್ರೆ ಈ ಯೆಲ್ಲೋ ಕಲರ್ ಲೈಟು ಈ ಬ್ಲೂ ಕಲರ್ ಅಂತ ನೀರಲ್ಲಿ ಯಾವುದೇ ರೀತಿ ನಮಗೆ ಕಾಣ್ತಾ ಇಲ್ಲ. ಯಾಕಂದರೆ ಸ್ಕ್ಯಾಟರ್ ಆಗಲಿಲ್ಲ, ಆ ಬೆಳಕಿನ ಕಣಗಳನ್ನು ನಷ್ಟಪಡಿಸುವಂಥ ಕಣಗಳ ಗಾತ್ರ ಸಿಗಲಿಲ್ಲ. ಹಾಗಾಗಿ ಲೈಟ್ ಮುಂದಕ್ಕೆ ಪಾಸ್ ಆಯಿತು. ಬಟ್ ಅದರ ಇದರಲ್ಲಿ ನೋಡ್ಕೊಂಡು ಸಸ್ಪೆನ್ಷನ್ ಅಂತ ಇದೆ. ಸಸ್ಪೆನ್ಷನ್ ಅಂದರೆ ವಾಟರ್ ಮತ್ತು ಫ್ಲೋರ್, ನೀರು ಮತ್ತು ಹಿಟ್ಟು ಅಂತ ಎರಡನ್ನು ಮಿಕ್ಸ್ ಮಾಡಿರುವಂಥ ಒಂದು ವಸ್ತುವನ್ನು ನಾವು ಸಸ್ಪೆನ್ಷನ್ಗಳು, ಗಟ್ಟಿಯಾಗಿರುವಂಥ ದ್ರಾವಣಗಳು ಅಂತ ಕರಿತೀವಿ. ಅದ್ರ ಮುಖಾಂತರ ಲೈಟ್ ಪಾಸ್ ಆಗಬೇಕಾದ್ರೆ ಆ ನೀರಲ್ಲಿರುವಂಥ ಹಿಟ್ಟಿನ ಕಣಗಳ ಗಾತ್ರ ದೊಡ್ಡದಾಗಿ ಬೆಳಕು ಅದರ ಜೊತೆ ಡಿಕ್ಕಿ ಹೊಡೆದಾಗ ಬೆಳಕು ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತದೆ. ಕಳೆದುಕೊಂಡಿರುವಂಥ ಶಕ್ತಿ ಆ ನೀರಿನ ಲೋಟದಲ್ಲೇ, ಗಾಜಿನ ಲೋಟದಲ್ಲೇ ಸಂಗ್ರಹವಾಗಿ ದೂರಿಂದ ನೋಡಿರುವಂಥ ನಮ್ಮಗಳಿಗೆ ಎಲ್ಲೋ ಬಣ್ಣದಲ್ಲಿ ಆ ಲೋಟ ಕಾಣೋಕ್ಕೆ ಶುರುವಾಗ್ತದೆ.
ಸೊ ಈ ಒಂದು ಪರಿಣಾಮವನ್ನು ನಾವು ಟಿಂಡಲ್ ಪರಿಣಾಮ ಅಂತ ಕರಿತೀವಿ. ಅದರ ಅರ್ಥ ಬೆಳಕು ವಾತಾವರಣದಲ್ಲಿ ಚಲಿಸುತ್ತಿರುವಾಗ, ಸೊ ಬೆಳಕಿನ ಅಲೆಗಳಿಗಿಂತ ದೊಡ್ಡದಾಗಿರುವಂಥ ಕಣಗಳೇನಾದರೂ ಬಂದಾಗ ಅವುಗಳ ಜೊತೆ ಡಿಕ್ಕಿ ಹೊಡೆದಾಗ ಬೆಳಕು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಂತ ತಿಳಿಸ್ಕೊಡ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೋದು. ನೀವೇನಾದರೂ ಯಾವುದಾದ್ರೂ ಒಂದು ಸಿನಿಮಾ ಥಿಯೇಟರ್ ನೋಡೋಕೆ ಹೋದಾಗ ಇಮ್ಯಾಜಿನ್ ಇಲ್ಲೊಂದು ಥಿಯೇಟ್ರ್ ಇದೆ, ಥಿಯೇಟರ್ನ ಸ್ಕ್ರೀನ್ ಇದೆ ಅಂತ ತಿಳ್ಕೊಳ್ಳಿ. ಇದು ಸ್ಕ್ರೀನ್ ಇಷ್ಟು ದೊಡ್ಡದಾಗಿರುವಂಥ ಸ್ಕ್ರೀನು, ನಾವೆಲ್ಲೋ ಇಲ್ಲಿ ಕುಂತಿದ್ದೀವಿ, ನಮ್ಮ ತಲೆ ಹಿಂದ್ಗಡೆ ಒಂದು ಪ್ರೊಜೆಕ್ಟರ್ಲಿಂದ ಒಂದು ಫೋಕಸ್ ಲೈಟ್ನಿಂದ ಈ ಸ್ಕ್ರೀನ್ ಮೇಲೆ ಒಂದು ಲೈಟ್ ಬೀಳ್ತಾ ಇದೆ ಅಂದರೆ ಆವಾಗ ನೀವು ಇಲ್ಲಿ ಕುಂತುಕೊಂಡು ನೀವು ನಿಮ್ಮ ಕಣ್ಣು ಮುಂದಿರುವಂಥ ಲೈಟನ್ನು ಅಬ್ಸರ್ವ್ ಮಾಡಿ, ನಮಗೆ ಕೋಟಿಗಟ್ಟಲೆ ಕಣಗಳು, ಅನ್ಕೌಂಟೇಬಲ್ ಕಣಗಳು ನಮಗೆ ಆ ಬೆಳಕನ್ನು ಚದುರಿಸ್ತಾ ಇರ್ತವೆ. ಆ ಸಿನಿಮಾ ಥಿಯೇಟರ್ದಲ್ಲಿರುವಂಥ ಡಸ್ಟ್ ಪಾರ್ಟಿಕಲ್ಗಳು ಆ ಲೈಟ್ನ ಮುಖಾಂತರ ಅಡ್ಡಾದಿಡ್ಡಿಯಾಗಿ ಓಡಾಡೋದನ್ನು ಅಬ್ಸರ್ವ್ ಮಾಡ್ತೀವಿ. ಈ ಅಡ್ಡಾದಿಡ್ಡಿಯಾಗಿ ಓಡಾಡುವಂಥ ಮೂಮೆಂಟನ್ನೇ ಬ್ರೌನಿಯನ್ ಮೂಮೆಂಟ್ ಅಂತ ಕರಿತೀವಿ. ಕ್ವಶನ್ ನಿಮಗೂ ಕೇಳ್ತಾನೆ, ಕಣಗಳು ರ್ಯಾಂಡಮ್ ಆಗಿ ಮೂಮೆಂಟ್ ಆಗ್ತವೆ, ಅನಿಯಮಿತ ಚಲನೆಯನ್ನು ಹೊಂದಿರ್ತವೆ, ಅದನ್ನು ನಾವು ಬ್ರೌನಿಯನ್ ಚಲನೆ. ಬ್ರೌನಿಯನ್ ಅನ್ನೋ ಒಬ್ಬ ವಿಜ್ಞಾನದ ಆ ಒಂದು ಕಣಗಳ ಮೂಮೆಂಟ್ ಬಗ್ಗೆ ಸ್ಟಡಿ ಮಾಡ್ತಾನೆ. ಆ ಬ್ರೌನಿಯನ್ ಮೂಮೆಂಟನ್ನು ಹೊಂದಿರುವುದರಿಂದ ಕಣಗಳು ನಿರಂತರವಾಗಿ ಇರುವುದರಿಂದ ಆ ಬೆಳಕಿನ ಅಲೆಗಳಿಗಿಂತ ದೊಡ್ಡದಾಗಿರುವಂಥ ಕಣಗಳು ಆ ವೇವ್ಲೆಂತಿಗಿಂತ ಜಾಸ್ತಿ ಹೆಚ್ಚು ಮ್ಯಾಚ್ ಆದಾಗ ಏನಾಗ್ತದೆ, ತನ್ನ ಶಕ್ತಿ ಕಳ್ಕೊಂಡ್ಬಿಡ್ತದೆ. ಈ ಒಂದು ಟಿಂಡಾಲ್ ಪರಿಣಾಮದಲ್ಲಿ ನೀರಲ್ಲಿ ಲೈಟು ಸ್ಕ್ಯಾಟರ್ಡ್ ಆಗಲಿಲ್ಲ, ಬಟ್ ಆದರೆ ಈ ಸೀಮೆ ಸುಣ್ಣ ಆಗಿರ್ಬೋದು ಅಥವಾ ಏನು ಹಿಟ್ಟಿನಂಥ ಕಣಗಳು ಮುಖಾಂತರ ಲೈಟ್ ಪಾಸ್ ಆಗಬೇಕಾದ್ರೆ ಅದರಲ್ಲಿ ಲೈಟು ಚದುರಿಕೆ ಉಂಟಾಗ್ತದೆ, ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತದೆ. ಇದನ್ನು ನಾವು ಸ್ಟಾರ್ಚ್ ದ್ರಾವಣ ಅಂತ ಕರಿತೀವಿ. ಸ್ಟಾರ್ಚ್ ಅಂದ್ರೆ ಅರ್ಥ ಏನು? ಹಿಟ್ಟು. ನಾವು ಬಯಾಲಜಿಯಲ್ಲಿ ಓದಿರ್ತೀವಿ, ಕಾರ್ಬೋಹೈಡ್ರೇಟ್ಗಳಲ್ಲಿ ಸೆಲ್ಯುಲೋಸ್, ಗ್ಲೈಕೋಜನ್, ಸ್ಟಾರ್ಚ್ ಅಂತೇಳಿ ಬಹುಶರ್ಕರೆಗಳಲ್ಲಿ ಓದಿದ್ವಿ. ಇದನ್ನು ಆ ಬಹುಶರ್ಕರೆಗಳ ರೂಪದಲ್ಲಿರುವುದನ್ನೇ ನಾವಿಲ್ಲಿ ಸ್ಟಾರ್ಚ್ ಹಿಟ್ಟಿನ ರೂಪದಲ್ಲಿ ಅಂತ ಕರಿತೀವಿ. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಇವುಗಳನ್ನ ಸ್ಟಾರ್ಚ್ ಪೌಡರ್ ಅಂತ ಕರಿತೀವಿ. ಆ ಪೌಡರನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿದಾಗ ಆ ರೀತಿ ಬೆಳಕೇನಾಗ್ತದೆ, ಚದುರುತ್ತದೆ. ಬಟ್ ಇಲ್ಲಿ ಕೇಸು ಸೋಡಿಯಂ ಕ್ಲೋರೈಡ್ ದ್ರಾವಣ. ಸೋಡಿಯಂ ಕ್ಲೋರೈಡ್ ಏನ್ರಿ? ನೀರೈತಿ, ನೀರಲ್ಲಿ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಬಿಟ್ರೆ ಯಾವುದೇ ರೀತಿ ಹಿಟ್ಟಿನ ರೂಪದಲ್ಲಿ ಸಿಗಲ್ಲ, ಕಂಪ್ಲೀಟಾಗಿ ನೀರಲ್ಲಿ ಡಿಸಾಲ್ವ್ ಆಗ್ತತಿ. ಆ ಸೋಡಿಯಂ ಲವಣಗಳು ನೀರಲ್ಲಿ ಮಿಕ್ಸ್ ಆದಾಗ ಲೈಟನ್ನು ಏನಾಗಲ್ಲ, ಸ್ಕ್ಯಾಟರ್ ಮಾಡಲ್ಲ, ಅಲ್ಲಿ ಯಾವುದೇ ರೀತಿಯ ಬೆಳಕನ್ನು ನಷ್ಟಕ್ಕಾಗಲ್ಲ. ಅದೇ ರೀತಿ ತಾಮ್ರದ ಸಲ್ಫೇಟ್ ಆಗಿರ್ಬೋದು, ಜಿಂಕ್ ಸಲ್ಫೇಟ್ ಆಗಿರ್ಬೋದು, ನೀರ ಜೊತೆ ಆರಾಮಾಗಿ ಮಿಕ್ಸ್ ಆಗಿಬಿಡ್ತತಿ. ನೀರಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಲ್ಲ, ನೀರಿನ ಕಣಗಳ ಗಾತ್ರವನ್ನು ದೊಡ್ಡದು ಮಾಡಲ್ಲ. ಬಟ್ ಇಲ್ಲಿ ಸ್ಟಾರ್ಚ್ ದ್ರಾವಣ ಅಥವಾ ಪಿಷ್ಟದ ದ್ರಾವಣ ಅಂತ ನೋಡ್ತೀವಲ್ಲ, ಅದು ನಮಗಿಲ್ಲಿ ಬೆಸ್ಟ್ ಎಕ್ಸಾಂಪಲ್. ಟಿಂಡಾಲ್ ಪರಿಣಾಮವನ್ನು ಉಂಟು ಮಾಡಬೇಕಾದ್ರೆ ಈ ಸುಣ್ಣದ ದ್ರಾವಣ ಆಗಿರ್ಬೋದು, ಹಿಟ್ಟಿನ ದ್ರಾವಣ ಆಗಿರ್ಬೋದು, ಅಥವಾ ಕಸ ಕಡ್ಡಿ ನೀವೇನಾದ್ರೂ ಮಣ್ಣನ್ನು, ಡಸ್ಟನ್ನು ತುಂಬುವುದರ ಮುಖಾಂತರ ಸಹಿತ ನಾವು ಟಿಂಡಾಲ್ ಪರಿಣಾಮವನ್ನು ಪಡಿಬೋದು. ಇಲ್ಲಿ ಬ್ರೌನಿಯನ್ ಮೂಮೆಂಟ್ ಮತ್ತು ಟಿಂಡಾಲ್ ಪರಿಣಾಮಗಳ ಬಗ್ಗೆ ಎಕ್ಸಾಮ್ದಲ್ಲಿ ತುಂಬ ಬಾರಿ ಕ್ವಶನ್ ರೈಸ್ ಆಗ್ತವೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಈ ಕೆಳಕಂಡ ಯಾವ ಕ್ರಿಯೆಯು ರಾಸಾಯನಿಕ ಬದಲಾವಣೆಯಾಗಿರುತ್ತದೆ? ಯಾವುದು ರಾಸಾಯನಿಕ ಬದಲಾವಣೆಯಾಗಿರುತ್ತದೆ ಅಂದರೆ ಇಲ್ಲಿ 3 ಭೌತಿಕ ಬದಲಾವಣೆಗಳು ಅದಾವೆ, ಒಂದೇ ಒಂದು ರಾಸಾಯನಿಕ ಬದಲಾವಣೆ ಇದೆ. ಆ ಒಂದನ್ನು ನಾವಿಲ್ಲಿ ಪತ್ತೆ ಹಚ್ಚಬೇಕು. ಕೇಳಿರ್ತೀರಿ ನೀವು, ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಅಂತ ಬರ್ತವೆ. ಇವಕ್ಕೆ ನಾವು ಇಂಗ್ಲೀಷಲ್ಲಿ ಫಿಸಿಕಲ್ ಚೇಂಜಸ್ ಮತ್ತು ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ನೋಡ್ರಿ, ಭೌತ ಬದಲಾವಣೆ ಅಂತಂದರೆ ಕಣ್ಣಿಂದ ನೋಡೋಕೆ ನಮ್ಮ ದೃಷ್ಟಿಯಲ್ಲಿ ಮಾತ್ರ ಬದಲಾವಣೆ ಆಗಬೇಕು, ಕಣ್ಣಿಂದ ನೋಡುವ ದೃಷ್ಟಿಕೋನದಲ್ಲಿ ಮಾತ್ರ ಬದಲಾವಣೆ ಆಗಬೇಕು. ಬಟ್ ಆದರೆ ಯಾವುದೇ ರೀತಿಯಾಗಿರುವಂಥ ರಾಸಾಯನಿಕ ಗುಣಧರ್ಮಗಳಲ್ಲಿ ಬದಲಾವಣೆ ಆಗಿರಬಾರ್ದು. ಇಮ್ಯಾಜಿನ್ ನನ್ನ ಕಡೆ ಒಂದು ಮಂಜುಗಡ್ಡೆ ಇದೆ, ಇದರ ಒಂದು ಕೆಮಿಕಲ್ ಫಾರ್ಮುಲಾ H2 ಅಂತ ಕರಿತೀವಿ. ಇದು ಸ್ವಲ್ಪ ಬಿಸಿ ಕೊಟ್ಬಿಟ್ರೆ ಅದು ಕರಿಗೆ ಏನಾಗ್ತತಿ, ನೀರಾಗ್ತತಿ. ನೀರಲ್ಲಿರುವಂಥ ರಾಸಾಯನಿಕ ಸೂತ್ರ ಸಹಿತ H2ನೇ. ಅಂದರೆ H2O ಕೆಮಿಕಲಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ, ಬಟ್ ಅದರ ಸಾಲಿಡ್ ಇರುವಂಥ ಮಂಜುಗಡ್ಡೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ತನ್ನ ಸ್ಥಿತಿಯಲ್ಲಿ ಬದಲಾವಣೆ ಆಗುವುದನ್ನು ನಾವೆಂತ ಕರಿತೀವಿ? ಭೌತಿಕ ಬದಲಾವಣೆ. ಮತ್ತು ಇದನ್ನು ನಾವೇನು ಮಾಡ್ಬೋದು, ಆ ಸ್ಥಿತಿಯಲ್ಲಿ ಪುನರಾವರ್ತಿಸಬಹುದು. ನಾವು ಸಾಲಿಡ್ ಇರುವಂಥ ವಸ್ತು ಲಿಕ್ವಿಡ್ ಮಾಡ್ಬೋದು, ಲಿಕ್ವಿಡ್ ಇರುವಂಥ ವಸ್ತುವನ್ನು ಸಾಲಿಡ್ ಮಾಡಬಹುದು. ಎಲ್ಲಕ್ಕೂ ಮಾಡೋಕ್ಕಾಗಲ್ಲ, ಹಿಂಗೆ ಯಾವುದನ್ನು ಮಾಡೋಕ್ಕಾಗ್ತದೋ ಅವುಗಳನ್ನು ನಾವಿಲ್ಲಿ ಭೌತ ಬದಲಾವಣೆಗಳು ಅಂತ ಕರಿತೀವಿ. ಬಟ್ ಇದು ಕ್ವೈಟ್ ಅಪೋಸಿಟ್ ಆಗಿ ವಸ್ತುವಿನ ಸ್ಥಿತಿ ಏನು ಬೇಕಾದರೂ ಇರಲಿ, ಒಟ್ಟಾರೆಯಾಗಿ ಅವುಗಳ ಕೆಮಿಕಲ್ಗಳಲ್ಲೇ ಬದಲಾವಣೆ ಆಯಿತು ಅಂತಂದರೆ, ರಾಸಾಯನಿಕ ಗುಣಧರ್ಮದಲ್ಲೇ ಬದಲಾವಣೆ ಆಯಿತು ಅಂದರೆ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಹಾಲು ಮೊಸರಾಗುವುದು ಅಂತ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತೀವಿ. ಯಾಕಂದರೆ ಹಾಲು ಅಂತ ಬಂದಾಗ ಒಳಗಿರುವಂಥ ಕೆಮಿಕಲ್ ಸಬ್ಸ್ಟೆನ್ಸು ಲ್ಯಾಕ್ಟೋಸ್. ಯಾವುದು? ಲ್ಯಾಕ್ಟೋಸ್. ಬಟ್ ಮೊಸರು ಅಂತ ಬಂದಾಗ ಲ್ಯಾಕ್ಟಿಕ್ ಆ್ಯಸಿಡ್.
ಲ್ಯಾಕ್ಟಿಕ್ ಆ್ಯಸಿಡೇ ಕೆಮಿಕಲ್ ಬೇರೆ, ಲ್ಯಾಕ್ಟೋಸ್ ಬೇರೆ. ಮತ್ತು ಈ ಒಂದ್ಸಲ ಈ ರಿಯಾಕ್ಷನ್ ಈ ರೀತಿ ಕನ್ವರ್ಟ್ ಆದಮೇಲೆ ಪುನಃ ಇದನ್ನು ರಿವರ್ಸಿಬಲ್ ಮಾಡೋಕ್ಕೆ ಆಗಲ್ಲ. ಮೊಸರು ಇಸ್ ದ ಫೈನಲ್, ಮತ್ತು ಮೊಸರನ್ನು ಹಾಲಾಗಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ. ಮತ್ತು ಕೆಮಿಕಲ್ಗಳಲ್ಲಿ ಸಹಿತ ಏನಾಗ್ತದೆ, ಕಂಪ್ಲೀಟ್ ಆಗಿರುವಂಥ ಬದಲಾವಣೆಗಳನ್ನು ನೋಡ್ತೀವಿ. ಈ ರೀತಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಸಿಂಪಲಾಗಿ ನೋಡಬೇಕು, ಏನೇನು ಚೇಂಜಸ್ ಆಗ್ತದೆ ಅಬ್ಸರ್ವ್ ಮಾಡಬೇಕು, ರಿಪೀಟ್ ಮಾಡೋಕ್ಕಾಗುತ್ತಾ ನೋಡಬೇಕು, ಅಥವಾ ಕೆಮಿಕಲ್ಸಲ್ಲಿ ಚೇಂಜಸ್ ಆಗ್ತಾ ನೋಡ್ಕೋಬೇಕು. ಈಸಿಯಾಗಿ ನಾವು ಡಿಟೆಕ್ಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿರೋದು ಎಕ್ಸಾಂಪಲ್ ನೋಡೋಣ. ಮಂಜುಗಡ್ಡೆ ಕರಗುವುದು ಅಂತಿದೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿನಿ. ಮಂಜುಗಡ್ಡೆ ಕರಗುವುದು ಯಾವ ಬದಲಾವಣೆ? ಭೌತಿಕ ಬದಲಾವಣೆ. ಯಾಕಂದರೆ ಮಂಜುಗಡ್ಡೆ ಇದ್ದಾಗನೇ H2O, ನೀರಿದ್ದಾಗ ಸಹಿತ H2O, ಯಾವುದೇ ಕೆಮಿಕಲ್ ಬದಲಾವಣೆ ಆಗ್ತಾಯಿಲ್ಲ. ತಿರ್ಗಾ ನಾವೇನು ಮಾಡ್ಬೋದು, ನೀರನ್ನು ಮಂಜುಗಡ್ಡೆಯನ್ನಾಗಿ ಕನ್ವರ್ಟ್ ಮಾಡ್ಬೋದು. ಸ್ವಲ್ಪ ಕೋಲ್ಡ್ ಮಾಡಿಬಿಟ್ರೆ ಸಾಕು, ಮಂಜುಗಡ್ಡೆ ಆಗಿಬಿಡ್ತೈತಿ. ನೀರು ಮಂಜುಗಡ್ಡೆ ಆಗೋದು ಮತ್ತೆ ಇದೆ, ಉಲ್ಟಾ ಕೊಟ್ಟಿನ ನೀರು ಮಂಜುಗಡ್ಡೆ ಮಾಡೋದು, ನೀರು ಮಾಡೋದು ಎಲ್ಲ ಒಂದೇ. ಅದು ಸಹಿತ ಯಾವುದೇ ಬದಲಾವಣೆ ಇಲ್ಲ. ಮೇಣದ ಬತ್ತಿ ಉರಿಯುವುದು ಅಂತ, ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಮೇಣದ ಬತ್ತಿ ಉರಿಯುವುದು ಅಂತ ಐತಲ್ಲ, ಇದು ಕಂಪ್ಲೀಟ್ ಆಗಿ ನಮಗೆ ಫಿಸಿಕಲ್ ಆಗಂತ ಹೇಳೋಕ್ಕಾಗಲ್ಲ, ಕೆಮಿಕಲ್ ಅಂತ ಹೇಳೋಕ್ಕಾಗಲ್ಲ. ಎರಡೂ ರೀತಿಗೆ ಅಪ್ಲೈ ಆಗ್ತೈತಿ. ಬಟ್ ಆದರೆ ಇಲ್ಲಿ ಕೇವಲ ನಮಗೆ ರಾಸಾಯನಿಕ ಬದಲಾವಣೆ ಅಂತ ಕೇಳಿರ್ತಾರೆ ನಮಗೆ. ಹಾಗಾಗಿ ಈ ಮೇಣದ ಭತ್ತ ಕರಗಿ ಮತ್ತೆ ನಮಗೆ ಮೇಣ ಕೆಳಗಡೆ ಸಿಗ್ತದೆ, ಮತ್ತೆ ಒಳಗೊಂಡು ನೀವು ಒಂದು ಬತ್ತಿ ಇಟ್ಬಿಟ್ರೆ ಸಾಕು, ಮತ್ತೆ ನಮಗೆ ಮೇಣ ಸಿಕ್ಕಂಗೆ ಆಗ್ತದೆ. ಸೊ ಇದನ್ನು ಸಹಿತ ನಾವು ಭೌತಿಕ ಬದಲಾವಣೆಗೆ ಕನ್ವರ್ಟ್ ಮಾಡ್ತೀವಿ. ಇನ್ನು ನ್ಯಾಫ್ತಲಿನ್ ಉತ್ಪತ್ತನ ಅಂತ ಇದೆ. ಏನು ಸರ್ ನ್ಯಾಫ್ತಲಿನ್ ಉತ್ಪತ್ತನ ಅಂದರೆ, ಈ ಕರ್ಪೂರ ಗೊತ್ತಾ, ಕರ್ಪೂರದಲ್ಲಿರುವಂಥ ಕೆಮಿಕಲ್ ನ್ಯಾಫ್ತಲಿನ್. ಕರ್ಪೂರವನ್ನು ನೀವು ಸಾಲಿಡ್ ರೂಪದಲ್ಲಿ ಇರ್ತದೆ, ಇದು ಸ್ವಲ್ಪ ನೀವು ಬಿಸಿ ಕೊಟ್ಟಾಗ ಕರಗಿ ಕಂಪ್ಲೀಟಾಗಿ ಗ್ಯಾಸ್ ಆಗ್ತದೆ, ಹೌದಲ್ಲ. ಸೊ ಈ ನ್ಯಾಫ್ತಲಿನ್ ಇಲ್ಲಿದ್ದಾಗ ಸಾಲಿಡ್ ಇದ್ದಾಗ ಕೆಮಿಕಲ್ಸೇ ಬೇರೆ, ಇದು ಆಕ್ಸಿಜನ್ ಜೊತೆ ಬೆಂಕಿ ಜೊತೆ ರಿಯಾಕ್ಟ್ ಆಗಿ ಮತ್ತೆ ಇಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲ್ಗಳೇ ಬೇರೆ. ಮತ್ತು ನಾವಿಲ್ಲಿ ಈ ನ್ಯಾಫ್ತಲಿನ್ ಉರಿಸಿದಾಗ ಸಿಗುವಂಥ ಅನಿಲಗಳಿಂದ ಮತ್ತೆ ನಾವು ನ್ಯಾಫ್ತಲಿನನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಇದು ರಿವರ್ಸಿಬಲ್ ಇಲ್ಲ, ಇಟ್ ಇಸ್ ಎ ಇರ್ರಿವರ್ಸಿಬಲ್. ಅರ್ಥಲ್ಲ, ಒಂದು ಸಲ ಆಯಿತು ಅಂದರೆ ಮುಗೀತು, ಮತ್ತೆ ಯಾವುದೇ ರೀತಿ ನಾವು ಪಡೆಯೋಕ್ಕೆ ಆಗಲ್ಲ. ಸೊ ಹಿಂಗೆ ಯಾವುದನ್ನು ರಿಪೀಟ್ ಮಾಡೋಕ್ಕಾಗೋದಿಲ್ಲವೋ, ಯಾವುದೆಲ್ಲ ಕೆಮಿಕಲ್ ಸಂಯೋಜನದಲ್ಲಿ ಬದಲಾಗುತ್ತೋ ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಇಲ್ಲಿ ನ್ಯಾಫ್ತಲಿನ್ ಉತ್ಪತ್ತನ, ದ ಸಬ್ಲಿಮೇಷನ್ ಆಫ್ ನ್ಯಾಫ್ತಲಿನ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಟು ಕೆಮಿಕಲ್ ಚೇಂಜಸ್ ವೆರ್ ಇಟ್ ಕಮ್ಸ್ ಅಂಡರ್ ದ ಮೆಲ್ಟಿಂಗ್ ಆಫ್ ಐಸ್ ಆರ್ ಫಾರ್ಮೇಷನ್ ಆಫ್ ಐಸ್ ಆರ್ ಕನ್ವರ್ಷನ್ ಆಫ್ ಐಸ್ ಇಂಟು ವಾಟರ್ and the burning of candle. These examples are related to physical changes. So one thing you have to mind it that physical changes is a temporary changes and it can be reversible, but whereas chemical changes is a irreversible changes and it has a permanent changes ಅಂತ ನಾವು ಕರಿತೀವಿ. ಈ ರೀತಿ ಈಸಿಯಾಗಿ ನಾವೇನು ಮಾಡ್ಬೋದು, ಕಾನ್ಸೆಪ್ಟನ್ನು ತಿಳ್ಕೊಬೋದು. ಸೊ ಇಂಥ ಕಾನ್ಸೆಪ್ಟ್ಗಳು ನಿಮಗೆ ಕಂಪ್ಲೀಟ್ ಆಗಿ ಬೇಕು. ಇನ್ನೂ ಹಲವಾರು ಎಕ್ಸಾಂಪಲ್ ಬೇಕು ಸರ್ ನಮಗೆ ಎಂಥವು ಅಂತಂದರೆ, ನೀವು SB ಸೈನ್ಸ್ ಅಡ್ಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಮ್ಮ ಕ್ಲಾಸಸ್ಸನ್ನು ನಿರಂತರವಾಗಿ ಕೇಳ್ತಾ ಹೋದಾಗ ಮತ್ತೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ನಾಲೆಜ್ ಸಿಗ್ತದೆ. ಕ್ಲಾಸಸ್ ನೀವು ಒಂದ್ಸಲ ಕಂಟೆಂಟ್ ನೋಡಿ, ಸಿಲೆಬಸ್ಸನ್ನು ನೋಡಿ, ಆ ಸ್ಲೈಡಲ್ಲಿ ಕೊಟ್ಟಿರುವಂಥ ಮ್ಯಾಟ್ರನ್ನು ನೀವು ನೋಡಿಕೊಂಡು ಕಂಪ್ಲೀಟ್ ಆಗಿರುವಂಥ ಕೋರ್ಸಸ್ಸನ್ನು ನೀವು ಒಂದ್ಸಲ ತೊಗೊಂಡ್ಬಿಟ್ಟಂದರೆ ಮುಂಬರುವಂಥ ಯಾವುದೇ ಎಕ್ಸಾಮ್ಗೆ ಬೇಕಾದರೂ ಸಹಿತ ನೀವು ಕಂಪ್ಲೀಟ್ ಆಗಿರುವಂಥ ಸೈನ್ಸನ್ನು ಕಲಿಯಲಾಗ್ತದೆ. ಕೇವಲ ಒಂದೇ ಸಬ್ಜೆಕ್ಟನ್ನು 200 ಗಂಟೆಗಳಿಗಿಂತ ಹೆಚ್ಚು ತರಗತಿಗಳು ಮಾಡಿರುವಂಥ ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ ಸೈನ್ಸ್ ಸಿಗುವಂಥ ಆಗ್ತದೆ. ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಸಾಧ್ಯ ಆದರೆ ಡೌನ್ಲೋಡ್ ಮಾಡಿಕೊಂಡು ನೋಡಿ. ಸೊ ರೈಟ್ ಆನ್ಸರ್ ಈಸ್ ನ್ಯಾಫ್ತಲಿನ್ ಉತ್ಪತ್ತನ ಅನ್ನೋದು ರಾಸಾಯನಿಕ ಬದಲಾವಣೆಯಾಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ವಿಟಮಿನ್ B12 ನಲ್ಲಿರುವಂಥ ಲೋಹ, ಲೋಹಗಳ ಮೇಲಂತೂ ತುಂಬ ಕ್ವಶನ್ ನಮಗೆ ಬಂದೇ ಬರ್ತವೆ. ಯಾವ ವಿಟಮಿನಲ್ಲಿ ಏನೇನು ಇರ್ತದೆ, ಯಾವ ಒಂದು ದೇಹದ ಅಂಗಕ್ಕೆ ಯಾವ ವಿಟಮಿನ್ ಅವಶ್ಯಕತೆ ಇದೆ ಅಂತ ಗೊತ್ತಾಗ್ತದೆ. ಸೊ ವಿಟಮಿನ್ B12 ಅಂತ ಬಂದಾಗ ನಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಕೋಬಾಲ್ಟ್ ಅಂತ ಇರ್ತದೆ, ಕೇಳಿರ್ಬೋದು ನೀವು. ವಿಟಮಿನ್ B12ನ ರಾಸಾಯನಿಕ ಹೆಸರು ಸಯಾನೋ ಕೋಬಾಲಮಿನ್ ಅಂತ ಇದೆ. ಸಯಾನೋ ಕೋಬಾಲಮಿನ್, ಈ ವರ್ಡೇ ಗೊತ್ತಾಗ್ತದೆ. ಕೋಬಾಲ ನಥಿಂಗ್ ಬಟ್ ಕೋಬಾಲ್ಟ್. ನೋಡಿ ಸಿಂಪಲ್ ಆಗಿದೆ ನಮ್ಗೆ ಡಿಟೆಕ್ಟ್ ಮಾಡೋಕ್ಕೆ. ವಿಟಮಿನ್ B12ನ ರಾಸಾಯನಿಕ ಹೆಸರು ಪದೇ ಪದೇ ಹೇಳ್ತಿರ್ತೀನಿ. ವಿಟಮಿನ್ ಅನ್ನೋ ಕಾನ್ಸೆಪ್ಟ್ ಮೇಲೆ 3 ಕ್ವಶನ್ ನಮಗೆ ಕೇಳೋದು. ಪ್ರತಿಯೊಂದು ವಿಟಮಿನ್ಗೆ ಒಂದು ಸೈಂಟಿಫಿಕ್ ನೇಮ್ ಅಂತ ಇರ್ತದೆ, ವೈಜ್ಞಾನಿಕ ಹೆಸರು. ಪ್ರತಿಯೊಂದು ವಿಟಮಿನ್ಗೆ ಯಾವುದೋ ಒಂದು ರಿಚ್ ಫುಡ್ ಇರ್ತದೆ, ಒಂದು ಹೆಚ್ಚು ವಿಟಮಿನ್ ಸಿಗುವಂಥ ಫುಡ್ ಇರ್ತದೆ, ಮತ್ತು ಅವುಗಳಿಂದ ಡೆಫಿಷಿಯನ್ಸಿ ಡಿಸೀಸ್, ಕೊರತೆಯಿಂದ ಬರುವಂಥ ರೋಗಗಳು ಬರ್ತವೆ. ಒಂದು ವಿಟಮಿನ್ ರಾಸಾಯನಿಕ ಹೆಸರೇನು, ಯಾವ ಫುಡ್ಡಲ್ಲಿ ಆ ವಿಟಮಿನ್ ಜಾಸ್ತಿ ಸಿಗ್ತದೆ, ಮತ್ತು ಅದರ ಕೊರತೆಯಿಂದ ಬರುವಂಥ ರೋಗಗಳು. ಈ 3 ನೆನ್ಪಿಟ್ಕೊಂಡ್ಬಿಟ್ರೆ ಇಡೀ ಚಾಪ್ಟರ್ ಮುಗಿದೋಗ್ತದೆ. ಕರೆಕ್ಟಾಗಿ ಫಾಲೋಅಪ್ ಮಾಡಿರಿ. ಇನ್ನು ವಿಟಮಿನ್ B12ನ ಕೊರತೆಯಿಂದ ನಮಗೆ ಅನಿಮಿಯಾ, ವಿಟಮಿನ್ B12 ಕೋಬಾಲ್ಟ್ನ ಅಂಶ ನಮಗೆ
RBC ಕಣಗಳ ಉತ್ಪಾದನೆಗೆ ಅವಶ್ಯಕ ಆಗ್ತದೆ. ಕೆಂಪು ರಕ್ತ ಕಣಗಳ ಪ್ರೊಡಕ್ಷನ್ಗೆ ನಮಗೆ ವಿಟಮಿನ್ B12 ಅವಶ್ಯಕತೆ ಇದೆ. ಗೊತ್ತಲ್ಲ, RBC ಕಣಗಳ ಸಂಖ್ಯೆ ಕಮ್ಮಿ ಆಗುವುದರಿಂದ, ಕಮ್ಮಿ ಪ್ರೊಡಕ್ಷನ್ ಆಗುವುದರಿಂದ ನಮಗೆ ಬರುವಂಥ ರೋಗ ಅನೀಮಿಯಾ, ರಕ್ತಹೀನತೆ ಅಂತ ಕರಿತೀವಿ. ಸೊ ಮನುಷ್ಯನ ದೇಹದಲ್ಲಿ ಐರನ್ನ ಕೊರತೆಯಿಂದ, ಆಮ್ಲಜನಕದ ಕೊರತೆಯಿಂದ, ಹಿಮೋಗ್ಲೋಬಿನ್ನ ಕೊರತೆಯಿಂದ, ವಿಟಮಿನ್ B12ನ ಕೊರತೆಯಿಂದ ಬರುವಂಥ ರೋಗವನ್ನೇ ಅನಿಮಿಯಾ ಅಂತ ಕರಿತೀವಿ. ಮನುಷ್ಯ ಸಾಯುವುದಿಲ್ಲ, ಇನ್ಯಾಕ್ಟಿವ್ ಆಗ್ತಾನೆ, ನಿಶಕ್ತ ಆಗ್ತಾನೆ, ಎನರ್ಜಿ ಇರುವುದಿಲ್ಲ. ಮತ್ತು ಈ ಬ್ಲಡ್ ಕೌಂಟ್ಗಳ ಸಂಖ್ಯೆ ಕಮ್ಮಿಯಾಗಿ ಮನುಷ್ಯ ಬೇಗ ಆಯಾಸ ಬರುವಂಥ ಸಂದರ್ಭ ನಾವು ನೋಡ್ತೀವಿ. ಇನ್ನು ಮ್ಯಾಗ್ನೀಷಿಯಂ ಬಗ್ಗೆ ಕೆಲವೊಂದು ಹೇಳಬೇಕಾದ್ರೆ ನಿಮಗೆ ಮನುಷ್ಯನ ರಕ್ತದ ಪ್ಲಾಸ್ಮಾದಲ್ಲಿ ನಮಗೆ ಸೋಡಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಅಂಶಗಳಿದ್ದಾವೆ. ಹಸಿರು ಎಲೆಗಳು ಗ್ರೀನ್ ಬಣ್ಣದಲ್ಲಿ ಇರಬೇಕಾದ್ರೆ ಕಾರಣವಾಗಿರುವಂಥ ಮೂಲ ವಸ್ತುವಿನೇ ಮ್ಯಾಗ್ನೀಸಿಯಂ. ಇನ್ನು ಐರನ್ ನಿಮಗೆ ಹೇಳಬೇಕಾದ್ರೆ ಸಹಜವಾಗಿ ನಮಗೆ ಐರನ್ನಿಂದ ಮನುಷ್ಯನ ದೇಹದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಮನುಷ್ಯನ ದೇಹದಲ್ಲಿ ಐರನ್ನಿಂದ RBC ಕಣಗಳ ಉತ್ಪಾದನೆಗೆ ನಮಗೆ ಐರನ್ ಬೇಕಾಗ್ತದೆ. ಐರನ್ನ ಕೊರತೆಯಿಂದ ಸಹಿತ ನಮಗೆ ಅನಿಮಿಯಾ ಅನ್ನೋ ರೋಗ ನಮ್ಮ ಬಾಡಿಯಲ್ಲಿ ಉಂಟಾಗ್ತದೆ. ಈ ಐರನ್ ಹಿಮೋಗ್ಲೋಬಿನ್ ಇರುವುದರಿಂದನೇ ನಮ್ಮ ಬ್ಲಡ್ ರೆಡ್ ಕಲರಲ್ಲಿ ಕಂಡು ಬರ್ತದೆ ಅಂತ ನೋಡ್ತೀವಿ. ಇನ್ನು ತಾಮ್ರದ ಬಗ್ಗೆ ಕೆಲವೊಂದು ಅಂಶ ಹೇಳಬೇಕಾದ್ರೆ ತಾಮ್ರಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದಾವೆ. ನೀರಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಂಡು ಕುಡಿಯೋದರಿಂದ ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಸಿಗ್ತವೆ. ಮತ್ತು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ತಾಮ್ರಕ್ಕದವೆ ಅಂತ ನೋಡ್ತೀವಿ. ಹಿಂಗೆ ನೀವು ಕೂಲಂಕುಷವಾಗಿ ಪ್ರತಿಯೊಂದು ಲೋಹಗಳ ಬಗ್ಗೆ, ಖನಿಜಗಳು ಅಂತ ಒಂದು ಟಾಪಿಕ್ ಇದೆ. ಆ ಖನಿಜಗಳಲ್ಲಿ ಸುಮಾರು ಒಂದು 20ಕ್ಕಿಂತ ಜಾಸ್ತಿ ಖನಿಜಗಳ ಬಗ್ಗೆ ನಾನು ಪಾಠ ಮಾಡಿದ್ದೀನಿ. ಅಲ್ಲಿ ಸೂಕ್ಷ್ಮ ಖನಿಜಗಳು ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇಳಿ 2 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಸೊ ದೇಹಕ್ಕೆ ದೊಡ್ಡ ಮಟ್ಟದಲ್ಲಿ ಬೇಕಾಗಿರುವಂಥ ಖನಿಜಾಂಶಗಳು ಯಾವುದು, ಅಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂಥ ಖನಿಜಾಂಶಗಳು ಯಾವುದು, ಮತ್ತು ದೇಹದಲ್ಲಿರುವಂಥ ಅತಿ ಹೆಚ್ಚಿರುವಂಥ ಖನಿಜಾಂಶಗಳು ಯಾವುದು, ಮತ್ತು ಯಾವ ಖನಿಜಾಂಶ ಬಾಡಿ ಯಾವ ಒಂದು ಆ್ಯಕ್ಟಿವಿಟಿ, ಯಾವ ಫಂಕ್ಷನ್ ನಿರ್ವಹಿಸಬೇಕಾದ್ರೆ ಯಾವ ಖನಿಜಾಂಶ ಅವಶ್ಯಕತೆ ಇದೆ. ಜಿಂಕ್ ಎದಕ್ಕೆ ಬೇಕು, ಕಾಪರ್ ಎದಕ್ಕೆ ಬೇಕು, ಐರನ್ ಎದಕ್ಕೆ ಬೇಕು, ಸೆಲೆನಿಯಂ ಎದಕ್ಕೆ ಬೇಕು, ಪ್ರತಿ ಒಂದಕ್ಕೂ ನಿಮಗೆ ಹೊಂದಿಸಿ ಬರೆಯಲ್ಲಿ ಆಗಿರ್ಬೋದು. ಈ ರೀತಿ ವಿಟಮಿನ್ಗಳ ರೂಪದಲ್ಲಿ ಸಹಿತ ನಮಗೆ ಕ್ವಶನ್ಸು ಕೇಳ್ತಿರ್ತಾನೆ. ಕರೆಕ್ಟಾಗಿ ನಾವು ಫಾಲೋ ಅಪ್ ಮಾಡಬೇಕು. ಸೊ ಸರಿಯಾದ ಉತ್ತರ 4. ಆವರ್ತಕ ಕೋಷ್ಟಕದಲ್ಲಿ ಪರಮಾಣುವಿನ ಸಂಖ್ಯೆ 99 ಇರುವ ಧಾತು ಯಾವುದು? ಇಂಥ ಕ್ವಶನ್ ಲಿಟ್ರಲಿ ನನಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ ಹೇಳ್ತೀನಿ ನಾನು. ಯಾಕಂದರೆ 118 ಮೂಲ ವಸ್ತುಗಳಿದಾವೆ. 118 ಮೂಲ ವಸ್ತುಗಳಲ್ಲಿ ನಾವು ಡೇ ಟು ಲೈಫಲ್ಲಿ ಒಂದು 30ರಿಂದ 40 ಯೂಸ್ ಮಾಡ್ತೀವಿ ಅಷ್ಟೇ. ಸಾಮಾನ್ಯ ಮನುಷ್ಯ ಲ್ಯಾಬ್ರೇಟರಿಗಳಲ್ಲಿ ಭಾಳ ಅಪ್ಲಿಕೇಶನ್ಸ್ ಇರ್ಬೋದು. ಆ 30-40 ನಾವು ನೆನ್ಪಿಡ್ತೇವೆ. 118 ನೆನ್ಪಿಟ್ಕೊಳ್ಳೋದಂತೂ ತುಂಬ ಕಷ್ಟ. ಅದರ 99 ಏನೋ ಒಂದು ಮ್ಯಾಜಿಕ್ ನಂಬರ್ ಮೇಲೆ ಕೇಳೋಣ, ನನಗೂ ಗೊತ್ತಿಲ್ಲ. ಬಟ್ ಅದಕ್ಕೆ ನಿಮಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ತೊಗೊಂಬಂದಿನಿ. ಅಟೋಮಿಕ್ ನಂಬರ್ 100 ಇದ್ದಿದ್ದು. ಇಲ್ಲ ಫರ್ಮಿಯಂ ಅಂತ ಒಂದಿದೆಯಲ್ಲ, ಇದರ ಅಟೋಮಿಕ್ ನಂಬರ್ 100 ಅಂತೆ. ಇನ್ನು ಐನ್ಸ್ಟೀನಿಯಂ ಅಂತಿದೆ. ಐನ್ಸ್ಟೀನಿಯಂ ಅಟೋಮಿಕ್ ನಂಬರ್ 99 ಇದೆ. ನಾವು ನೆನ್ಪಿಟ್ಕೋಬೇಕು. ಐನ್ಸ್ಟೀನಿಯಂ ಎಂಬ ಒಂದು ಮೂಲ ವಸ್ತುವಿನ ಹೆಸರು ನಮ್ಮ ಐನ್ಸ್ಟೀನ್ ಎಂಬ ಒಂದು ವಿಜ್ಞಾನಿಯ ಒಂದು ಹೆಸರಿನ ಜ್ಞಾಪನಾರ್ಥಕವಾಗಿ ಅಥವಾ ಹೆಸರನ್ನ ಒಂದು ನೆನ್ಪಿಟ್ಕೊಳ್ಳೋ ಉದ್ದೇಶದಿಂದ ನಾವು ಐನ್ಸ್ಟೀನಿಯಂ, ಮೇ ಬಿ ಅದೇ ದೇಶದಿಂದ ಬಂದಿರುವಂಥ ಒಂದು ಎಲಿಮೆಂಟ್ ಆಗಿರ್ತದೆ. ಐನ್ಸ್ಟೀನಿಯಂ ಅನ್ನೋದು ಐನ್ಸ್ಟೀನ್ ಎಂಬ ವಿಜ್ಞಾನಿಯ ಒಂದು ನೆನಪಿಗಾಗಿ ಒಂದು ಮೂಲ ವಸ್ತುಗೆ ಇಟ್ಟಿರುವಂಥ ಹೆಸರು. ಅದರ ಅಟೋಮಿಕ್ ನಂಬರ್ ಎಷ್ಟು? 99. ಇನ್ನು ಕ್ಯಾಲಿಫೋರ್ನಿಯಂ ಅಂತಿದೆ. ಐ ಥಿಂಕ್ ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಕಂಡಿರ್ತಾರೆ. ಕ್ಯಾಲಿಫೋರ್ನಿಯಂ ಅನ್ನೋದು 98 ಇದೆ. ಇನ್ನು ಲ್ಯಾಂಥನಮ್ ಅನ್ನೋದು 57 ಇದೆ. ಸೊ ಲಿಟ್ರಲಿ ಇವೆಲ್ಲ ನೆನ್ಪಿಟ್ಕೊಳ್ಳೋ ಕಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ನೌಕರಿ ಆಗಬೇಕೆಲ್ಲ ನೆನ್ಪಿಟ್ಕೊಳ್ಬೇಕಾಗ್ತದೆ. ಬಟ್ ಅದರ ಆವರ್ತ ಕೋಷ್ಟಕದ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು. ಅಂದರೆ ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಐತಲ್ಲ, ಇದನ್ನು ಮೆಂಡಲೀವ್ ಅನ್ನೊಬ್ಬ ವಿಜ್ಞಾನಿ ಸೆಟ್ ಮಾಡಿದ್ದಾನೆ. ಯಾರು? ಮೆಂಡಲೀವ್ ಅಂತ ಕರಿತೀವಿ. ಅಂದರೆ ತುಂಬ ವಿಜ್ಞಾನಿಗಳು ಬರ್ತಾರೆ ಇದ್ರ ಕೂಡ. ಆಕ್ಟೇಟ್ ನಿಯಮ ಅಂತ ಬರ್ತದೆ, ಏನು ಹೆಪ್ಟೇಟ್ ನಿಯಮ, ಇನ್ನೇನೋ ನಿಯಮಗಳು ಬಂದುಬಿಟ್ಟು ಲಾಸ್ಟಿಗೆ ನಾವು ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ನೋಡಿಕೊಂಡಾಗ ನಾವು ಇಲ್ಲಿ ಒಳಗಿರುವಂಥ 118 ಮೂಲ ವಸ್ತುಗಳನ್ನು ಸೆಟಪ್ ಮಾಡ್ತಾರೆ. ಈ ಪೀರಿಯಾಡಿಕ್ ಟೇಬಲ್ ಮೀನಿಂಗ್ ಅಂದರೆ ಮೂಲ ವಸ್ತುಗಳ ಕ್ರಮಬದ್ಧವಾಗಿರುವಂಥ ಜೋಡಣೆಯನ್ನೇ, ಕ್ರಮಬದ್ಧವಾದ ಜೋಡಣೆಯನ್ನು ನಾವು ಆವರ್ತ ಕೋಷ್ಟಕ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಇಲ್ಲಿ ಪರಮಾಣು ಸಂಖ್ಯೆಯ, ಈ ವರ್ಡ್ ಭಾಳ ಇಂಪಾರ್ಟೆಂಟು, ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಅವುಗಳಿಗೆ ನಂಬರಿಂಗ್ ಅಂತ ಕೊಡ್ತಾರೆ. ಏನು ಸರ್ ಪರಮಾಣು ಸಂಖ್ಯೆ ಅಂದರೆ? ಒಂದು ಮೂಲ ವಸ್ತುವಿನಲ್ಲಿರುವಂಥ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನೇ ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಒಂದು ಎಲಿಮೆಂಟಲ್ಲಿ ಒಂದೇ ಪ್ರೋಟಾನ್ ಇದ್ದರೆ ಅದರ ಅಟೋಮಿಕ್ ನಂಬರ್ 1, ಒಂದು ಎಲಿಮೆಂಟಲ್ಲಿ 2 ಪ್ರೋಟಾನ್ಗಳಿದ್ದರೆ ಅಟೋಮಿಕ್ ನಂಬರ್ 2, 3 ಪ್ರೋಟಾನ್ಗಳಿದ್ದರೆ ಅಟೋಮಿಕ್ ನಂಬರ್ 3. ಈ ಪ್ರೋಟಾನ್ಗಳ ಸಂಖ್ಯೆನೇ ಅಟೋಮಿಕ್ ನಂಬರ್, ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಹಿಂಗೆ ಪರಮಾಣು ಸಂಖ್ಯೆ ಏರಿಕೆ ಆಧಾರದ ಮೇಲೆ ಅಟೋಮಿಕ್ ನಂಬರನ್ನು ಕೊಡ್ತಾರೆ. ಹೈಡ್ರೋಜನ್ ಅಟೋಮಿಕ್ ನಂಬರ್ 1 ಅಂದರೆ
ಹೈಡ್ರೋಜನಲ್ಲಿ ಒಂದೇ ಪ್ರೋಟಾನ್ ಇದೆ. ಯುರೇನಿಯಂನ ಅಟೋಮಿಕ್ ನಂಬರ್ 92 ಅಂದರೆ ಯುರೇನಿಯಂನಲ್ಲಿ 92 ಪ್ರೋಟಾನ್ಗಳಿದಾವೆ. ಹಿಂಗೆ ಪ್ರೋಟಾನ್ಗಳ ಏರಿಕೆ ಕ್ರಮದಲ್ಲಿ ಆ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಇರುವಂಥ ಅಟೋಮಿಕ್ ನಂಬರನ್ನು ನಾವೇನು ಮಾಡ್ತೀವಿ, ಪಿರಿಯಾಡಿಕ್ ಟೇಬಲಲ್ಲಿ ಸೆಟ್ ಮಾಡ್ತೀವಿ. ಇಲ್ಲಿ ಐನ್ಸ್ಟೀನಿಯಂ ಅಂದರೆ ಅಟೋಮಿಕ್ ನಂಬರ್ 99 ಮೀನಿಂಗ್ ಏನಂದರೆ ಒಂದು ಚಿಕ್ಕ ಪರಮಾಣುನಲ್ಲಿರುವಂಥ ಐನ್ಸ್ಟೀನಿಯಂನಲ್ಲಿ 99 ಪ್ರೋಟಾನ್ಗಳಿದ್ದಾವೆ ಅಂತ ಅರ್ಥ. ಅರ್ಥದಲ್ಲಿ ಈ ರೀತಿ ಆ ಪರಮಾಣು ಸಂಖ್ಯೆಯ ಆ ಏರಿಕೆ ಆಧಾರದ ಮೇಲೆ ಏನು ಮಾಡ್ತಾರೆ, ಅದರ ಹೆಸರನ್ನು ಕೊಡ್ತಾನೆ. ಇದರ ಪಿರಿಯಾಡಿಕ್ ಟೇಬಲ್ ಮೇಲೆ ಸಹಿತ ನಮ್ಮ ಆ್ಯಪಲ್ಲಿ ಕ್ಲಾಸ್ ಇದ್ದಾವೆ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ನೋಡಿಕೊಂಡ್ರೆ ಐಡಿಯಾ ಬರ್ತದೆ. ಸೊ ರೈಟ್ ಆನ್ಸರ್ ಈಸ್ ಐನ್ಸ್ಟೀನಿಯಂ. ಯಾವ ವಿಕಿರಣಗಳನ್ನು ಪತ್ತೆ ಹಚ್ಚಲು ಥರ್ಮೋಫೈಲ್ಗಳನ್ನು ಅಥವಾ ಥರ್ಮೋಫಿಲ್ಗಳನ್ನು ಬಳಸುತ್ತಾರೆ ಅಂತಿದೆ. ಏನು ಸರ್ ಥರ್ಮೋಫಿಲ್ ಅಂತಂದರೆ ಉಷ್ಣವನ್ನು ಪತ್ತೆ ಹಚ್ಚುವಂಥ ಸಾಧನಗಳನ್ನೇ, ಬಿಸಿಯನ್ನು ಪತ್ತೆ ಹಚ್ಚುವಂಥ ಸಾಧನಗಳನ್ನೇ ನಾವು ಥರ್ಮೋಫಿಲ್ಗಳು ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್, ನಾವೀಗ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲಾದರೂ ಒಂದು ಕಡೆ ಡಾಕ್ಟರ್ ಕಡೆ ಏನಾದರೂ ಜ್ವರ ಇರೋ ಚೆಕ್ ಮಾಡ್ಕೊಳಕ್ಕೆ ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ. ನೀವು ಡಾಕ್ಟರ್ ಕಡೆ ಜ್ವರ ಚೆಕ್ ಮಾಡ್ಕೊಳಕ್ಕೆ ಹೋದಾಗ ಫಸ್ಟ್ ಹೋದ ತಕ್ಷಣ ನೀವು ಡಾಕ್ಟ್ರಿಗೆ ಎಂಟ್ರಿ ಹಾಕಿಂತ ಮೊದಲೇ ಅಲ್ಲಿರುವಂಥ ಅಟೆಂಡರ್ಸೇ ನಿಮ್ಮ ಬಾಡಿ ವೆಯ್ಟು, ನಿಮ್ಮ BP, ನಿಮ್ಮ ಏನೇನು ಕಾಮನ್ ಆಗಿರುವಂಥ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಇದು ಮಾಡ್ತಾರೆ. ಜೊತೆಗೆ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ. ಈಗ ಹಳೆ ಕಾಲದಲ್ಲಿ ಯೂಸ್ ಮಾಡುವಂಥ ಥರ್ಮೋಮೀಟರ್ಗಳಿಲ್ಲ. ಒಂದು ಸಿಂಪಲಾಗಿ ಒಂದು ಗನ್ ಸಿಸ್ಟಮ್ ಇರ್ತೈತಿ. ಆ ಗನ್ನನ್ನು ನಿಮ್ಗೆ ಹಿಂಗೆ ಹಣ್ಣಿಗೆ ಇಟ್ಬಿಟ್ರೆ ಸಾಕು, ಆಟೋಮೆಟಿಕ್ ಅದರ ಟೆಂಪ್ರೇಚರ್ ಅದರ ಸ್ಕ್ರೀನಲ್ಲಿ ಬಂದುಬಿಡ್ತೈತಿ ಎಷ್ಟು ಫ್ಯಾರನೈಟ್ ಇದೆ ಅಂತೇಳಿ. ಅಂಥ ಒಂದು ಸಾಧನಗಳು ನಾವು ಥರ್ಮೋಫೈಲ್ಗಳು ಅಂತ ಕರಿತೀವಿ. ಈ ಥರ್ಮೋಫಿಲ್ಗಳು ಯಾವ ರೇಡಿಯೇಷನ್ ಡಿಟೆಕ್ಟ್ ಮಾಡ್ತವೆ, ನಿಮ್ಮ ಬಾಡಿಯನ್ನು ಟಚ್ ಮಾಡಲಾರದೆ ಸೆನ್ಸ್ ಮಾಡುವಂಥ ಸೆನ್ಸಾರ್ಗಳ ರೂಪದಲ್ಲಿ ವರ್ಕ್ ಆಗ್ತವೆ. ಆ ಸೆನ್ಸಾರ್ಗಳು ಯಾವ ವಿದ್ಯುತ್ ಕಾಂತೀಯ ವಿಕಿರಣ ಪತ್ತೆ ಹಚ್ತವೆ ಅಂದ್ರೆ ಮೊದಲು ಗೊತ್ತಾಗಬೇಕು, ನಮ್ಮ ಬಾಡಿಯಲ್ಲಿ ಉಷ್ಣ ಹೊರಗಡೆ ಬಿಡುಗಡೆ ಆಗೋದೇ ವಿದ್ಯುತ್ ಕಾಂತೀಯ ವಿಕಿರಣ ಆಗಿರುವಂಥ ಇನ್ಫ್ರಾರೆಡ್ ರೇಡಿಯೇಷನ್. ಮನುಷ್ಯಂದಷ್ಟೇ ಅಲ್ಲ, ಇತರ ಪ್ರಾಣಿಗಳಾಗಿರ್ಬೋದು, ಇತರ ಬಿಸಿಯಾಗಿರುವಂಥ ವಸ್ತುಗಳೆಲ್ಲವುಗಳಿಂದ ನಮಗೆ ಇನ್ಫ್ರಾರೆಡ್ ರೇಡಿಯೇಷನ್ ಬಿಡುಗಡೆ ಆಗ್ತದೆ. ನಾವೀಗಾಗಲೇ ಫಿಸಿಕ್ಸಲ್ಲಿ ನೋಡ್ಕೊಂಡಿವಿ, ಸೂರ್ಯನ ಕಿರಣಗಳಿಂದ ಭೂಮಿ ಬಿಸಿಯಾದಾಗ ಆ ಬೇಡವಾಗಿರುವಂಥ ಬಿಸಿ, ಹೆಚ್ಚಾಗಿರುವಂಥ ಬಿಸಿ ತಿರ್ಗಾ ವಾತಾವರಣಕ್ಕೆ ಭೂಮಿಯಿಂದ ಬಿಡುಗಡೆ ಆಗುತ್ತಲ್ಲ, ಈ ಬಿಡುಗಡೆ ಆಗಿರುವಂಥ ಬಿಸಿ ಯಾವ ವಿಕಿರಣಗಳ ರೂಪದಲ್ಲಿ ಇರ್ತದೆ ಅಂತೇಳಿನಿ, ಇದೇ IR ಇನ್ಫ್ರಾರೆಡ್ ರೇಡಿಯೇಷನ್ ರೂಪದಲ್ಲಿ ಇರ್ತದೆ. ಮನುಷ್ಯನ ದೇಹದಲ್ಲಿರುವಂಥ ಬಿಸಿ, ನಮ್ಮ ಬಾಡಿಯಲ್ಲಿ ಲಿವರ್ ಅಂತ ಒಂದು ಆರ್ಗನ್ ಇದೆ, ಪ್ರತಿ ಸೆಕೆಂಡ್ ನಮ್ಮ ಬಾಡಿಯನ್ನು 37 ಡಿಗ್ರಿ ಸೆಲ್ಸಿಯಸ್ ಇರುವಂಗೆ ಕಾಪಾಡ್ಕೊಳ್ತತಿ. ಹಂಗೆ ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿಯಿಂದ ಹೀಟ್ ಹೊರಗಡೆ ಬರ್ತಾನೆ ಇರ್ತದೆ. ಆ ಹೀಟು ಇನ್ಫ್ರಾರೆಡ್ ರೇಡಿಯೇಷನ್ಗಳ ಮುಖಾಂತರ ರಿಲೀಸ್ ಆಗ್ತದೆ ಅಂತ ಅರ್ಥ. ಯಾವುದೋ ಒಂದು ವಸ್ತುವನ್ನು ಕೆಂಪಾಗಿ ಕಾಯಿಸ್ಬಿಟ್ಟು ಪಕ್ಕಕ್ಕೆ ಇಟ್ಟಾಗ ಅದ್ರ ಪಕ್ಕಕ್ಕೆ ನಿಮ್ಮ ಕೈಯನ್ನು ನೀವು ಈ ರೀತಿ ಚಾಚಿದಾಗ ನಿಮ್ಗೆ ಕೈಗೆ ಆ ಒಂದು ವಸ್ತುವಿನ ಬಿಸಿ ನಿಮ್ಮ ಕೈಗೆ ಬಂದು ರೀಚ್ ಆಗ್ತತಿ. ಆ ಬಿಸಿ ಬರದೆ ಅವಗೆಂಪು ವಿಕಿರಣಗಳ ಮುಖಾಂತರ. ಹಾಗಾಗಿ ಈ ಯಾವ ವಿಕಿರಣಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಆ ಒಂದು ಸಾಧನ ಬಳಸ್ತೀವಿ ಅಂತ ಕೇಳ್ತಾನೆ, ಐಡಿಯಾ ಬಂದಿರ್ಬೋದು. ಅದೇ ಅವಗೆಂಪು ವಿಕಿರಣಗಳು. ಅವಗೆಂಪು, ಅತಿಗೆಂಪು, ಕಡುಗೆಂಪು, ಅವರೋಹಿತ, ರಕ್ತಾತೀತ ಅನ್ನೋ ಪದಗಳನ್ನು ನಾವು ಕೊಡ್ತೀವಿ. ಇಂಗ್ಲೀಷಲ್ಲಿ ಒಂದೇ ವರ್ಡು ಇನ್ಫ್ರಾರೆಡ್ ರೇಡಿಯೇಷನ್. ಏನೇ ಇರಲಿ, ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ತುಂಬ ಬರೋ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅನ್ನೋ ಒಂದು ಟಾಪಿಕ್ ಮೇಲೆ ತುಂಬ ಕ್ವಶನ್ ನಮಗೆ ರೈಸ್ ಆಗ್ತಿರ್ತವೆ. ರೇಡಿಯೋ, ಮೈಕ್ರೋ, ಇನ್ಫ್ರಾ, ವಿಸಿಬಲ್, ಅಲ್ಟ್ರಾ, ಎಕ್ಸ್, ಗಾಮಾ, ಲೇಸರ್, ಫೋಟೋ ಎಲೆಕ್ಟ್ರೋಲೈಟ್ ತುಂಬ ಕ್ವಶನ್ ನಿಮಗೆ ಬರ್ತಾ ಹೋಗ್ತಿರ್ತವೆ. ಸುಮ್ಮನೆ ಶಾರ್ಟ್ಕಟಾಗಿ ನಿಮಗೆ ಹೇಳಕ್ಕಂತೇಳಿ ಕೆಲವೊಂದು ತೊಗೊಂಡು ಬಂದಿದ್ದೀನಿ, ನೋಡೋಣ. ಸೊ ರೇಡಿಯೋ ವೇವ್ಸನ್ನು ನಾವು ರೇಡಿಯೋ ಪ್ರಸಾರದಲ್ಲಿ TV, ಮೊಬೈಲ್ ಫೋನ್ಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಮೈಕ್ರೋವೇವ್ಗಳನ್ನು ಕುಕ್ಕಿಂಗ್, ಮೈಕ್ರೋವೇವ್ ಓವನ್, ಬೇಕರಿಗಳಲ್ಲಿ ಎಗ್ ಪಫ್, ವೆಜ್ ಪಫ್ ತಿನ್ನಬೇಕಾದ್ರೆ ಪಟ್ ಅಂತೇಳಿ ಬಿಸಿ ಮಾಡಿಕೊಡ್ತಾರೆ ನೋಡಿರಲ್ಲ, ಅದೇ ರೇಡಿಯೇಷನ್ ಮುಖಾಂತರ ಬಿಸಿ ಆಗ್ತದೆ. ಸ್ಯಾಟಲೈಟ್ ಕಮ್ಯುನಿಕೇಷನ್, ಯಾವುದೋ ಒಂದು ಉಪಗ್ರಹ ನಾವು ಮೇಲೆ ಕಳಿಸಿದಾಗ ಪ್ರತಿ ಕ್ಷಣ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತದೆ, ಅದೇ ಕಮ್ಯುನಿಕೇಟ್ ಮಾಡ್ತಿರ್ತದೆ. ಇನ್ಫ್ರಾರೆಡ್ ಅಂತ ಬಂದಾಗ TV ರಿಮೋಟ್ ಕಂಟ್ರೋಲ್ಸ್ ಮತ್ತು ಥರ್ಮಲ್ ಕ್ಯಾಮರಾಸ್. ಥರ್ಮಲ್ ಕ್ಯಾಮರಾಸ್ ಅಂತ ಬರ್ತದೆ. ಎಲ್ಲೋ ಒಂದು ಕಡೆ ಬೆಂಕಿ ಬಿಸಿಯ ಉತ್ಪತ್ತಿ ಆದಾಗ ಅಲ್ಲಿ ಬೆಂಕಿ ಇದ್ದಿದ್ದನ್ನು ಸೆನ್ಸ್ ಮಾಡಿಬಿಟ್ಟು ಕ್ವಾಯ್ ಒದರಕ್ಕೆ ಶುರು ಆಗ್ತತಿ. ಅವಾಗ ನಮಗೆ ಸೆನ್ಸಾರ್ ಮಾಡ್ತತಿ. ಮತ್ತು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಮೇಜರ್ ಆಗಿ ನಾವು ಕ್ಯಾಮ್ರಾಗಳು, ನೈಟ್ ವಿಷನ್ ಕ್ಯಾಮ್ರಾಗಳು ಅಂತ ಬರ್ತವೆ. ರಾತ್ರಿ ಸಮಯದಲ್ಲಿ ಕಂಪ್ಲೀಟ್ ಆಗಿರುವಂಥ ಕತ್ತಲಲ್ಲಿರುವಂಥ ವಸ್ತುವನ್ನು ಸಹಿತ ನೋಡಬೇಕಾದ್ರೆ ನಾವು ಇನ್ಫ್ರಾರೆಡ್ ಕ್ಯಾಮ್ರಾಗಳನ್ನೇ ಯೂಸ್ ಮಾಡ್ತೀವಿ. ವಿಸಿಬಲ್ ಲೈಟ್ ಬಂದಾಗ ವಸ್ತುಗಳು ನೋಡೋಕ್ಕೆ ನಮಗೆ ಸಹಾಯ ಮಾಡ್ತದೆ. ಫೋಟೋಸಿಂಥಸಿಸ್ ಮಾಡಬೇಕಾದ್ರೆ ಹೆಲ್ಪ್ ಆಗ್ತದೆ. ಅಲ್ಟ್ರಾವೈಲೆಟ್ ಅಂತ ಬಂದಾಗ ಸ್ಟೆರಿಲೈಸಿಂಗ್, ಸೂಕ್ಷ್ಮಾಣು ಜೀವಿಗಳು ನಾಶಪಡಿಸೋದಾಗಿರ್ಬೋದು. ಡಿಟೆಕ್ಟಿಂಗ್ ಫೇಕ್ ಬ್ಯಾಂಕ್ ನೋಟ್ಸ್, ಫೇಕ್ ಆಗಿರೋ ನಕಲಿ ನೋಟುಗಳನ್ನು, ನಕಲಿ ವಜ್ರಗಳನ್ನು, ನಕಲಿ ಡಾಕ್ಯುಮೆಂಟ್ಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಯೂಸ್ ಮಾಡ್ತೀವಿ. ಮತ್ತು ಜೊತೆಗೆ ಬಯೋಮೆಟ್ರಿಕ್, ಫಿಂಗರ್ ಪ್ರಿಂಟ್ ಮಾಡಬೇಕಾದ್ರೆ ನಂದೇ ಫಿಂಗರ್ ಪ್ರಿಂಟ್ ಅಲ್ಲ, ಅಥವಾ ಕಣ್ಣಿನ ಐರಿಸ್, ಫೇಸ್ ಅನ್ಲಾಕ್ ಸಿಸ್ಟಮ್, ಇವೆಲ್ಲಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಎಕ್ಸ್ರೇ ಬಂದಾಗ ಗೊತ್ತು ನಿಮಗೆ, ಮೆಡಿಕಲ್ ಇಮೇಜಿಂಗ್, ಏರ್ಪೋರ್ಟ್ ಸ್ಕ್ಯಾನರ್ಸ್ ಅಂತ ನೋಡ್ತೀವಿ. ಜನರಲಿ
ಈ ಸ್ಕ್ಯಾನರ್ಸ್ ಅಂತ ಬರ್ತವೆ, ಮೆಟಲ್ ಡಿಟೆಕ್ಟರ್ಸ್ ಅಂತ ಬರ್ತವೆ, ಗನ್ನು, ಚಾಕು, ಚೂರಿಗಳನ್ನು ಪತ್ತೆ ಹಚ್ಚಬೇಕಾದ್ರೆ, ಮತ್ತು ಎಕ್ಸ್ರೇ ಅಂತೂ ಸಾಮಾನ್ಯವಾಗಿ ಮುರಿದ ಮೂಳೆಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಯೂಸ್ ಆಗ್ತದೆ. ಇನ್ನು ಗಾಮಾ ರೇಸ್ನ ಒಂದೇ ಒಂದು ಯೂಸ್ ಇದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್. ಶಾರ್ಟ್ಕಟಾಗಿ ಹೇಳಿನಿ, ನನ್ನ ಕ್ಲಾಸಲ್ಲಿ 3 ಗಂಟೆಗಳ ಕಾಲ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡೀನಿ. ಫುಲ್ಲು ಅಪ್ಲೈಡ್ ರೂಪದಲ್ಲಿ ಕ್ಲಾಸಸ್ ನೀವು ನೋಡ್ಬೋದು. ಏನೇ ಇರಲಿ, ಎಲ್ಲೆಲ್ಲಿ ಯಾವ್ಯಾವ ರೇಡಿಯೇಷನ್ ಶಾರ್ಟ್ಕಟಾಗಿ ತಿಳಿಸ್ಕೊಟ್ಟಿನಿ, ನೆನ್ಪಿಟ್ಕೊಳ್ಳಿ. ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಸರಿಯಾಗಿರುವಂಥ ಉತ್ತರ ಅವಗೆಂಪು ವಿಕಿರಣ ಅನ್ನೋದು ಸರಿಯಾಗಿರುವಂಥ ಉತ್ತರ. 20 ಹರ್ಟ್ಜ್ಗಳಿಗಿಂತ ಕಡಿಮೆ ಆವರ್ತನ ಇರುವ ಶಬ್ದಗಳನ್ನು ಡ್ಯಾಶ್ ಎಂದು ಕರೆಯುವರಂತಿದೆ. ಗೊತ್ತು ನಿಮಗೆ, ಶಬ್ದವನ್ನು ನಾವು 3 ರೀತಿ ಡಿವೈಡ್ ಮಾಡ್ತೀವಿ. ಇನ್ಫ್ರಾಸಾನಿಕ್ ಸೌಂಡ್, ಆಡಿಬಲ್ ಸೌಂಡ್, ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಇನ್ಫ್ರಾಸಾನಿಕ್ ಸೌಂಡ್ ಅಂತಂದರೆ ಅದರ ಫ್ರೀಕ್ವೆನ್ಸಿ 0 ಹರ್ಟ್ಜಿಂದ 20 ಹರ್ಟ್ಜ್ ಒಳಗಡೆ ಇರ್ತದೆ. ಇದನ್ನು ಇನ್ಫ್ರಾಸಾನಿಕ್ ಸೌಂಡ್. ಇದು ನಮ್ಮ ಕಿವಿ ಕೇಳಲ್ಲ, ನಮ್ಮ ಕಿವಿ ಭಾಳ ಮೊಬ್ಬವ, ನಮ್ಮ ಮೈಂಡ್ ಅಷ್ಟೊಂದು ಶಾರ್ಪ್ ಇಲ್ಲ ಅಂದ್ಕೊಂಡಿತ್ತು, ನಮ್ಮ ಕಿವಿ ಭಾಳ ಶಾರ್ಪ್ ಅಂತೇಳಿ. ಏನೂ ಶಾರ್ಪ್ ಇಲ್ಲ. ಆದರೆ ಬೆಕ್ಕು, ಬಾವಲಿ, ಡಾಲ್ಫಿನ್, ತಿಮಿಂಗಳು, ಆನೆ ಇಂಥ ಕೆಲವೊಂದು ಜೀವಿಗಳಿಗೆ ಮಾತ್ರ ಕೇಳಿಸ್ತೈತಿ. ಇನ್ನು ಆಡಿಬಲ್ಸ್ ನಮಗೆ ಕೇಳಿಸುವಂಥ ಸೌಂಡು 20ರಿಂದ 20,000 ಹರ್ಟ್ಜ್ ಇರುವಂಥ ಶಬ್ದ ಮಾತ್ರ ನಮಗೆ ಕೇಳಿಸ್ತೈತಿ. ಇದು ನಾವು ಶ್ರವಣ ಶಬ್ದ ಅಂತ ಕರಿತೀವಿ. ಇನ್ನು ಇನ್ಫ್ರಾಸಾನಿಕ್ ಸೌಂಡ್ ಅಂತಿದೆ, ಇದರ ಫ್ರೀಕ್ವೆನ್ಸಿ 20,000 ಅಥವಾ 20 ಕಿಲೋ ಹರ್ಟ್ಜ್ಗಿಂತ ಜಾಸ್ತಿ ಇರುವಂಥ ಶಬ್ದ. ಇದನ್ನು ದೊಡ್ಡ ಶಬ್ದ. ಈ ದೊಡ್ಡ ಶಬ್ದ ಸಹಿತ ನಮಗೆ ಕೇಳಲ್ಲ. 20 ಹರ್ಟ್ಜ್ಗಳಿಗಿಂತ ಕಡಿಮೆ ಆವರ್ತನ ಇರುವಂಥ ಶಬ್ದ ಅಂತ ಕೊಡ್ತಾನೆ. ಅಂದರೆ 20ಕ್ಕಿಂತ ಕಡಿಮೆ ಅಂದರೆ ಯಾವ ಶಬ್ದ ಅದು? ಇನ್ಫ್ರಾಸಾನಿಕ್ ಸೌಂಡ್. ಇನ್ಫ್ರಾಸಾನಿಕ್ ಸೌಂಡನ್ನು ಇಲ್ಲಿ ಕನ್ನಡದಲ್ಲಿ ಏನಂತ ಕೊಡ್ತಾರೆ ಅಂದ್ರೆ ಅವಧ್ವನಿಗಳು. ಅವಧ್ವನಿ ಅಶ್ರಾವ್ಯ ಶಬ್ದ. ಅವಧ್ವನಿ ಅಶ್ರಾವ್ಯ ಶಬ್ದ ಇನ್ಫ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಇನ್ನು ಶ್ರಾವ್ಯ ಶಬ್ದ ಅಂದ್ರೆ ನಮಗೆ ಕೇಳುವಂಥದ್ದು ಆಡಿಬಲ್. ಇಟ್ ಲೈಸ್ ಬಿಟ್ವೀನ್ 20 to 20 ಕಿಲೋ ಹರ್ಟ್ಜ್ ಇಲ್ಲಿ ಬರ್ತದೆ. ಇನ್ನು ಶ್ರವಣಾತೀತ ಶಬ್ದ ಮೋರ್ ದೆನ್ 20,000 ಆರ್ 20 ಕಿಲೋ ಹರ್ಟ್ಜ್ ಅಂತ ನೋಡ್ತೀವಿ. ಸೂಪರ್ ಸಾನಿಕ್ ಅನ್ನೋದು ಅದು ಶಬ್ದ ಅಲ್ಲ, ಅದೊಂದು ಗಾಳಿ. ವಸ್ತುಗಳು ಮುಂದಕ್ಕೆ ಮೂವ್ ಆಗ್ತಿರ್ಬೇಕಾದ್ರೆ ಗಾಳಿಯನ್ನು ತಗೊಂಡು ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಗಾಳಿಯಿಂದ ಬಂದಿರುವಂಥ ಶಬ್ದವನ್ನು ಸೂಪರ್ ಸಾನಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಶಬ್ದವನ್ನು ಫ್ರೀಕ್ವೆನ್ಸಿ ಮೇಲೆ ನಾವು ಡಿವೈಡ್ ಮಾಡ್ತೀವಿ. 20 ಹರ್ಟ್ಜ್ಗಿಂತ ಕಡಿಮೆ ಇದ್ದರೆ ಅವಧ್ವನಿ, 20ರಿಂದ 20,000 ಇದ್ದರೆ ಧ್ವನಿ ಅಥವಾ ಶ್ರಾವ್ಯ ಶಬ್ದ, ಶ್ರವಣ ಶಬ್ದ ಅಂತ ಕರಿತೀವಿ. ಮೋರ್ ದೆನ್ 20,000 ಇತ್ತು ಅಂದರೆ ಅಲ್ಟ್ರಾಸಾನಿಕ್ ಸೌಂಡ್, ಅಲ್ಟ್ರಾ ಸೌಂಡ್, ಶ್ರವಣಾತೀತ ಶಬ್ದ ಅಂತ ಕೊಡ್ತೀವಿ ನಾವು. ಅರ್ಥ ನಮಗೆ ಕೇಳಿಸುವಂಥ ಶಬ್ದ ಯಾವುದಿಲ್ಲಿ? ಕೇವಲ ಆಡಿಬಲ್ ಸೌಂಡ್ ಮಾತ್ರ ನಮಗೆ ಕೇಳಿಸ್ತದೆ. ದ ಫ್ರೀಕ್ವೆನ್ಸಿ ಲೈಸ್ ಬಿಟ್ವೀನ್ 20 ಹರ್ಟ್ಜ್ ಟು 20,000 ಹರ್ಟ್ಜ್. ದಟ್ ಮಚ್ ಫ್ರೀಕ್ವೆನ್ಸಿ ವಿ ಕ್ಯಾನ್ ಹಿಯರ್ ಓನ್ಲಿ. ಲೆಸ್ ದೆನ್ ಆಡಿಬಲ್ ಸೌಂಡ್ ಆರ್ ಮೋರ್ ದೆನ್ ಆಡಿಬಲ್ ಸೌಂಡ್ ಹುಮೆನ್ ಕ್ಯಾನಾಟ್ ಹಿಯರ್ ದಸ್ ಟೈಪ್ ಆಫ್ ಸೌಂಡ್. ನೆನ್ಪಿಟ್ಕೋಬೇಕಿಲ್ಲ. ಸರಿಯಾಗಿರುವಂಥ ಉತ್ತರ 1ನೇದು ಸರಿಯಾಗಿದೆ. 20 ಹರ್ಟ್ಜ್ಗಳಿಗಿಂತ ಕಡಿಮೆ ಆವರ್ತನ ಇರುವಂಥ ಶಬ್ದವನ್ನು ಅವಧ್ವನಿಗಳು ಅಂತ ಕರಿತೀವಿ. ಬಟ್ ಈಗ ಇಂಥ ಕ್ವಶನ್ ಬರಲ್ಲ. ಇದು ಈಸಿ ಆಗಿರುವಂಥ ಕಾನ್ಸೆಪ್ಟು, ಬರಲ್ಲ ಇನ್ನು ಮುಂದೆ. ಸೌರಕೋಶಗಳಲ್ಲಿ ಬಳಸುವ ಧಾತು ಯಾವುದು? ಗೊತ್ತು, ತುಂಬ ರಿಪೀಟ್ ಆಗ್ತದೆ. ಇವೆಲ್ಲ ನಾವು ಮುಂಬರುವಂಥ ಪರೀಕ್ಷೆಗಳಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ. 2026-27 ನಾವೇನು ಫೇಸ್ ಮಾಡ್ತಾ ಇದ್ದೀವಿ, ಈಗ ಇಂಥ ಕ್ವಶನ್ ಬರುವಂಥ ಸಾಧ್ಯತೆ ಇಲ್ಲ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಸೋಲಾರ್ ಪ್ಯಾನಲ್, ಸೋಲಾರ್ ಪ್ಯಾಡ್ಸ್ ಅಂತ ನೋಡ್ತೀವಿ, ಭಾಳ ರಿಪೀಟೆಡ್ ಆಗಿರುವಂಥ ಕ್ವಶನು. ಈ ರೀತಿ ಪ್ಯಾಡ್ಗಳನ್ನು ತಯಾರು ಮಾಡೋಕ್ಕೆ ನಾವು ಯೂಸ್ ಮಾಡೋದು ಸಿಲಿಕಾನ್. ಏನು ಯೂಸ್ ಮಾಡ್ತೀವಿ? ಸಿಲಿಕಾನನ್ನು ಯೂಸ್ ಮಾಡ್ತೀವಿ. ಕಾರ್ಬನ್, ಗ್ರಾಫೈಟ್, ವಜ್ರ ಅಂತ ಕೊಡ್ತಾನೆ. ಇವೆಲ್ಲ ಕಾರ್ಬನ್ಲಿಂದಿರುವಂಥ ವಸ್ತುಗಳು. ಸಿಲಿಕಾನ್ ನಮಗೆ ಸೌರಕೋಶಗಳಲ್ಲಿ ಯೂಸ್ ಮಾಡ್ತೀವಿ. ಸಿಲಿಕಾನ್ ಮೇಲೆ ನಿಮ್ಗೆ ಒಂದೆರಡು ಅಂಶ ಗೊತ್ತಿರಬೇಕು ನೋಡಿ. ಸಿಲಿಕಾನ್ ಭೂಮಿಯ ಮೇಲೆ ಹೇರಳವಾಗಿ ಸಿಗುವಂಥ ಆಮ್ಲಜನಕದ ನಂತರ ಅತಿ ಹೆಚ್ಚಾಗಿ ದೊರೆಯುವಂಥ ಪ್ರಮುಖ ಅನಿಲನೇ ಸಿಲಿಕಾನ್. ಇನ್ನು ಸಿಲಿಕಾನ್ ಅನ್ನೋದು ನಾವು ನೇರವಾಗಿ ಯೂಸ್ ಮಾಡಲ್ಲ. ಸಿಲಿಕಾನ್ ಡೈಆಕ್ಸೈಡ್ ಅಥವಾ ಸಿಲಿಕಾನ್ ಆಕ್ಸೈಡ್ ರೂಪದಲ್ಲಿ ಯೂಸ್ ಮಾಡ್ತೀವಿ. ಈ ಸಿಲಿಕಾನ್ ಡೈಆಕ್ಸೈಡನ್ನು ನಾವು ಇಂಡೈರೆಕ್ಟಾಗಿ ಕ್ವಾರ್ಟ್ಜ್ ಅಥವಾ ಮರಳು ಶಿಲೆಗಳು ಅಂತ ಕರಿತೀವಿ, ಬೆಣಚು ಕಲ್ಲುಗಳು ಅಂತ ಕರಿತೀವಿ. ಇನ್ನು ಸಿಲಿಕಾನ್ ಪ್ಲಸ್ ಕಾರ್ಬನ್ ಮಿಕ್ಸ್ ಮಾಡಿಬಿಟ್ಟು ಸಿಲಿಕಾನ್ ಕಾರ್ಬೈಡ್ ಅಂತೇಳಿ ಒಂದು ಗಟ್ಟಿಯಾಗಿರುವಂಥ ಕಾರ್ಬೋರೆಂಡಮ್ ಅನ್ನೋ ಒಂದು ವಸ್ತುವನ್ನು ತಯಾರು ಮಾಡ್ತೀವಿ. ಕೇಳಿರ ಕಾರ್ಬೋರೆಂಡಮ್? ಕಾರ್ಬೋರೆಂಡಮ್ ಅನ್ನೋದು ವಜ್ರದ ನಂತರ ಅತಿ ಗಟ್ಟಿಯಾಗಿರುವಂಥ ವಸ್ತು. ಮೆಟಲ್ ಕಟ್ಟಿಂಗಲ್ಲಿ ಏನು ಮೆಟಲ್ ಶಾರ್ಪ್ ಮಾಡಬೇಕಾದ್ರೆ ಮೆಟಲ್ ಕಟ್ಟಿಂಗ್ಗಳಲ್ಲಿ ನಾವು ಅತಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಭಾಳ ಗಟ್ಟಿಯಾಗಿರುವಂಥ ಎರಡನೇ ವಸ್ತು ಯಾವುದಂದ್ರೆ ಸಿಲಿಕಾನ್ ಕಾರ್ಬೈಡ್. ಇನ್ನು ಸಿಲಿಕಾನ್ ಅಥವಾ ಸಿಲಿಕಾ ಅನ್ನೋದು ಸಿಮೆಂಟ್ ಮತ್ತು ಗಾಜಿನ ಉದ್ಯಮದಲ್ಲಿ ಬೇಕಾಗಿರುವಂಥ ಪ್ರಮುಖ ಕಚ್ಚಾ ವಸ್ತುವಾಗಿರ್ತದೆ. ಗ್ಲಾಸ್ಗಳನ್ನು ತಯಾರು ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಯಾವ ಒಂದು ಕಚ್ಚಾ ವಸ್ತುವಿನ ಅವಶ್ಯಕತೆ ಇದೆ? ಸಿಲಿಕಾದೇ ಪ್ರಮುಖ ಕಚ್ಚಾ ವಸ್ತುವಾಗಿದೆ, ನೆನ್ಪಿಟ್ಕೋಬೇಕು. ಸೊ ರೈಟ್ ಆನ್ಸರ್ ಇಸ್ ಸಿಲಿಕಾನ್. ಇದು ರಿಪೀಟೆಡ್ ಕ್ವಶನ್, ಈಗಾಗಲೇ ಒಂದು ಎಕ್ಸಾಮ್ದಲ್ಲಿ ಬಂದಿತ್ತು. ವಿದ್ಯುತ್ ದರ್ಶಕ
ಉಪಕರಣವನ್ನು, ಇದು ಇಂಗ್ಲೀಷಲ್ಲಿ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ, ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗುವುದು. ಏನು ಸರ್ ಎಲೆಕ್ಟ್ರೋಸ್ಕೋಪ್ ಮೀನಿಂಗ್ ಏನು ಅಂತಂದರೆ, ಯಾವುದಾದ್ರೂ ಒಂದು ವಸ್ತುನಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಐತಾ ಇಲ್ಲ. ಸೊ ನಾವು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಒಂದು ವೈರ್ ಇತ್ತಂದರೆ ಒಂದು ಪಾಸಿಟಿವ್ ವೈರ್ ನೆಗೆಟಿವ್ ವೈರ್. ಒಂದು ವಿದ್ಯುತ್ ವಾಹಕ ವಸ್ತು ಇದೆ, ಒಂದು ತಂತಿ ಇದೆ, ಈ ತಂತಿಯಲ್ಲಿ ಕರೆಂಟ್ ಪಾಸ್ ಆಗುತ್ತಾ, ಪಾಸ್ ಆಗಲ್ಲ. ಪಾಸ್ ಆಗಬೇಕಾದ್ರೆ ಕರೆಂಟ್ ಐತಾ ಅಥವಾ ಇಲ್ಲ, ಚಾರ್ಜಸ್ ಅದಾವ ಇಲ್ಲ, ಎಲೆಕ್ಟ್ರಾನ್ಗಳ ಫ್ಲೋ ಐತಾ ಅಥವಾ ಇಲ್ಲ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾದ್ರೆ ಒಂದು ಎಲೆಕ್ಟ್ರೋಸ್ಕೋಪ್ ಅಂತ ಯೂಸ್ ಮಾಡ್ತೀವಿ. ಅದನ್ನೇ ವಿದ್ಯುತ್ ಆವೇಶ. ಯಾವುದು? ವಿದ್ಯುತ್ ಆವೇಶ, ಎಲೆಕ್ಟ್ರಿಕ್ ಚಾರ್ಜ್. ಯಾವ ಚಾರ್ಜು? ಎಲೆಕ್ಟ್ರಿಕ್ ಚಾರ್ಜ್. ಚಾರ್ಜ್ಗಳು ಎಷ್ಟು ಟೈಪ್ ರೀ? ಪಾಸಿಟಿವ್ ಮತ್ತು ನೆಗೆಟಿವ್. ಸೊ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಇನ್ಸ್ಟ್ರೂಮೆಂಟು. ಇಲ್ಲಿ ನೆಗೆಟಿವ್ ಚಾರ್ಜನ್ನು ಪ್ರೊಡ್ಯೂಸ್ ಮಾಡಿದ್ರೆ ಇದು ಪಾಸಿಟಿವ್ ಚಾರ್ಜನ್ನು ಅಟ್ರಾಕ್ಟ್ ಮಾಡ್ತೈತಿ. ಸೊ ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತಾ ಇದೆ ಅಂದ್ರೆ ಈ ವಸ್ತುನಲ್ಲಿ ಚಾರ್ಜ್ ಇದೆ ಅಂತ ಅರ್ಥ. ಅಥವಾ ಇಲ್ಲಿ ಪಾಸಿಟಿವ್ ಇದ್ದಾಗ ಪಕ್ಕದಲ್ಲಿ ಒಂದು ವಸ್ತು ಇಟ್ಟಾಗ ಇದಕ್ಕೆ ನೆಗೆಟಿವ್ ಚಾರ್ಜ್ ಇದೆ ಅಂದರೆ ನೆಗೆಟಿವ್ ಚಾರ್ಜನ್ನು ಅಟ್ರಾಕ್ಟ್ ಮಾಡ್ತಾ ಇತ್ತಂದರೆ ಈ ಪಕ್ಕದಲ್ಲಿಟ್ಟಿರುವಂಥ ವಸ್ತುವಿಗೆ ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ತೈತಿ. ಸೊ ಒಂದು ವಸ್ತುವಿನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳನ್ನು, ಆವೇಶಗಳನ್ನು ಪತ್ತೆ ಹಚ್ಚಲು ಬಳಸುವಂಥ ಸಾಧನವನ್ನೇ ನಾವು ಎಲೆಕ್ಟ್ರೋಸ್ಕೋಪ್ ಅಂತ ನಾವು ಕರಿತೀವಿ. ಇಲ್ಲಿ ವಿದ್ಯುತ್ ಪ್ರವಾಹ ಅಂತ ಬಂದಾಗ ಗೊತ್ತಾ ನಮಗೆ, ಅಮೀಟರ್ಲಿಂದ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಕಾಂತಕ್ಷೇತ್ರ ಅಂತ ಬಂದಾಗ ನಾವು ಈ ಮ್ಯಾಗ್ನೆಟ್ನ ಸಣ್ಣ ಸಣ್ಣ ಚೂರುಗಳಿಂದ ನಾವು ಡಿಟೆಕ್ಟ್ ಮಾಡ್ತೀವಿ, ನೆನ್ಪಿಟ್ಕೋಬೇಕು. ಸೊ ಸರಿಯಾಗಿರುವಂಥ ಉತ್ತರ ವಿದ್ಯುತ್ ಆವೇಶ, ಎಲೆಕ್ಟ್ರಿಕ್ ಚಾರ್ಜ್. ಮುಚ್ಚಿದ ಕೋಣೆಯಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ಅಂದರೆ ಆಲ್ರೆಡಿ ಆನ್ ಐತದು ರೆಫ್ರಿಜರೇಟರ್ ಇದ್ದು ಅದರ ಬಾಗಿಲು ತೆರೆದಿರುತ್ತದೆ, ಆಗ ಕೋಣೆಯ ಉಷ್ಣತೆಯು ಅಂತ ಕೇಳ್ತಾನೆ. ಅಂದರೆ ಒಂದು ರೆಫ್ರಿಜರೇಟರ್ ಐತಿ, ರೆಫ್ರಿಜರೇಟರ್ ಆನ್ ಐತಿ, ಆಫ್ ಇಲ್ಲ. ಆನ್ ಇದ್ದಾಗ ಅದರ ಡೋರನ್ನು ಓಪನ್ ಮಾಡಿಡೋಣ. ಓಪನ್ ಮಾಡಿಟ್ಟಾಗ ನಾವು ಯಾವ ರೂಮಲ್ಲಿಟ್ಟಿವೋ ಆ ರೂಮಿನ ಟೆಂಪರೇಚರ್ ಏನಾಗ್ತತಿ ಅಂತ ಕೇಳೋಣ. ಸೊ ನಾವು ಜನರಲಿ ನೋಡ್ಕೊಂಡಾಗ ಬೇಸಿಗೆ ಕಾಲ ಬಂತು ಅಂದರೆ ನಾವು ಮೀಮ್ಸ್ ಬರ್ತವೆ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತೀವಿ. ಭಾಳ ಬಿಸಿ ಇರ್ತೈತಿ, ಹೋಗಿ ಫ್ರಿಜ್ನಾಗ ಮಕ್ಕೊಂಡಿರ್ತಾನವ, ಅಥವಾ ಫ್ರಿಜ್ ಡೋರ್ ಓಪನ್ ಮಾಡಿ ಹಿಂಗೆ ಕುಂತು ಗಾಳಿನ ಹಿಂಗೆ ಬಡ್ಕೊಂಡಿರ್ತಾನೆ, ಅವ ತಣ್ಣಗೆ ಅನಿಸ್ತಿರ್ತದೆ. ಬಟ್ ಆದರೆ ಅದು ತಾತ್ಕಾಲಿಕ ಮಾತ್ರ. ನೀವು ನಿರಂತರವಾಗಿ ಡೋರ್ ಓಪನ್ ಮಾಡಿಬಿಟ್ರಿ ಅಂತಂದರೆ ಮನೆ ಭಾಳ ಬೆಚ್ಚಗಾಗ್ಬಿಡ್ತೈತಿ. ಯಾಕೆ ಸರ? ಅದು ರೆಫ್ರಿಜರೇಟರ್ ಕ್ರಿಯೇಟ್ ಮಾಡೋದು ಕೋಲ್ಡ್ ಕ್ರಿಯೇಟ್ ಮಾಡುತ್ತಲ್ಲ, ಕೋಲ್ಡ್ ಉತ್ಪತ್ತಿ ಮಾಡುತ್ತಲ್ಲ ಅಂದರೆ ಅದು ಫ್ರಿಜ್ನಾಗ ಅಷ್ಟು ಉತ್ಪತ್ತಿ ಮಾಡ್ತೈತಿ. ಆ ಉತ್ಪತ್ತಿ ಆಗಿರುವಂಥ ಕೋಲ್ಡು ಮನೆ ಒಳಗೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ನಮಗೆ ಫಿಸಿಕ್ಸ್ ಏನು ಹೇಳ್ಕೊಡ್ತದೆ, ಯಾವಾಗಲೂ ಟೆಂಪರೇಚರ್ ಅಂದ್ರೆ ಬಿಸಿ ಅನ್ನೋದು ಹೈ ಟೆಂಪರೇಚರ್ಲಿಂದ ಲೋ ಟೆಂಪರೇಚರ್ ಕಡೆ ಮೂವ್ ಆಗ್ತದೆ. ಪ್ರಪಂಚದಲ್ಲಿ ಏನೇ ಇದ್ದರೂ ಎಲ್ಲ ಹೈಲಿಂದ ಲೋನೇ ಮೂವ್ ಆಗ್ತವೆ. ಹೀಟು, ಟೆಂಪರೇಚರು, ಏನು ಫೋರ್ಸು, ಪ್ರೆಷರು ಏನೇ ಇರಲಿ ಎಲ್ಲ ಸಹಿತ ಹೈಲಿಂದ ಲೋ ಮೂವ್ ಆಗ್ತವೆ. ಇದು ನನ್ನ ಒಂದು ರೆಫ್ರಿಜರೇಟರ್, ಇದು ನನ್ನ ಫ್ರಿಜ್ ಅಂತ ತಿಳ್ಕೊಳ್ಳಿ. ನಾನು ಫ್ರಿಜ್ಜನ್ನು ಈ ರೀತಿ ಓಪನ್ ಮಾಡಿ ಇಟ್ಟಿನಿ. ಇದು ನನ್ನ ರೂಮ್ ಇದೆ, ನಾನು ವಾಸ ಮಾಡುವಂಥ ಒಂದು ಮನೆ. ಗೊತ್ತಾ ನಿಮಗೆ? ಟೆಂಪರೇಚರ್ ಅಂತ ಬಂದಾಗ ಫ್ರಿಜ್ಜಲ್ಲಿ ಟೆಂಪರೇಚರ್ ಏನು ಕಡಿಮೆ, ನನ್ನ ರೂಮಲ್ಲಿ ಟೆಂಪರೇಚರ್ ಏನು ಜಾಸ್ತಿ. ಯಾಕಂದರೆ ಫ್ರಿಜ್ಜಲ್ಲಿ ನೆಗೆಟಿವ್ ಟೆಂಪರೇಚರ್ ಇರ್ತೈತಿ, ಮಂಜುಗಡ್ಡೆ ಆಗ್ತೈತಿ, ಎಲ್ಲ ಸಾಮಾನ್ಯವಾಗಿ ಕಡಿಮೆ ತಾಪ ಇರ್ತೈತಿ. ನನ್ನ ರೂಮಲ್ಲಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರ್ತೈತಿ. ಆವಾಗ ಈ ಫ್ರಿಜ್ ನಾನು ಓಪನ್ ಮಾಡೀನಿ ಅಂತಂದರೆ ಟೆಂಪರೇಚರ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕೀಗ? ಇಮ್ಯಾಜಿನ್ ಮಾಡೋಣ, ನನ್ನ ರೂಮಲ್ಲಿ ಒಂದು 25 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ, ಇದರಲ್ಲಿ ಒಂದು 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ ಅಂತ ತಿಳ್ಕೊಳ್ಳ. 5 ಅಂತ ಬಂದಾಗ ಕಮ್ಮಿ ಟೆಂಪರೇಚರ್ ಆಯಿತು, 25 ಅಂತ ಬಂದಾಗ ಜಾಸ್ತಿ ಟೆಂಪರೇಚರ್ ಆಯಿತು. ಈಗ ಟೆಂಪರೇಚರ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕು? ಹೈ ಟೆಂಪರೇಚರು ಲೋ ಕಡೆ ಮೂವ್ ಆಗಬೇಕು. ಅಂದ್ರೆ ಮನೆಯಾಗಿರುವಂಥ ಏನು ಬೆಚ್ಚಗನೆ ವಾತಾವರಣ ಐತಲ್ಲ ಅದೆಲ್ಲ ಫ್ರಿಜ್ನಾಗ ಹೋಗ್ಬಿಡ್ತದೆ ರೀ. ಫ್ರಿಜ್ನಾಗ ಹೋಗೋದ್ರಿಂದ ಮನೆಯಲ್ಲಿರುವಂಥ ಏನೋ ಅಲ್ಪ ಸ್ವಲ್ಪ ಟೆಂಪರೇಚರ್ ಸ್ವಲ್ಪ 25 ಡಿಗ್ರಿ ಸೆಲ್ಸಿಯಸ್ ಇತ್ತು, ಅದು ಮತ್ತಿಷ್ಟು ಫ್ರಿಜ್ ಕಡೆ ಮೂವ್ ಆಗ್ತಾ ಇರೋದ್ರಿಂದ 26, 27, 28, 30, 35 ರೀತಿ ಮನೆಯಲ್ಲಿರುವಂಥ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮನೆಯಲ್ಲಿರುವಂಥ ಟೆಂಪರೇಚರ್ ಜಾಸ್ತಿ ಅಂದರೆ ಅರ್ಥ ಏನು? ಬಿಸಿಯ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಅರ್ಥ ಆಗುತ್ತಲ್ಲ? ಸೊ ಯಾವಾಗಲೂ ಟೆಂಪರೇಚರ್ ಹೈ ಟೆಂಪರೇಚರಿಂದ ಲೋ ಟೆಂಪರೇಚರ್ಗೆ ಮೂವ್ ಆಗ್ತಾ ಇರೋದ್ರಿಂದ ಮತ್ತು ಆ ಬಿಸಿ ವಾತಾವರಣ ಫ್ರಿಜ್ನ ಒಳಗಡೆ ಮೂವ್ ಆಗ್ತಿರೋದ್ರಿಂದ ಮನೆ ಮತ್ತಿಷ್ಟು ಬಿಸಿ ಆಗ್ತಾ ಹೋಗ್ತದೆ. ಅರ್ಥ ಆಗುತ್ತಲ್ಲ? ಹಂಗಾಗಿ ನಮಗೆ ಕ್ವಶನ್ ಕೇಳ್ತಾನೆ, ಮುಚ್ಚಿದ ಕೋಣೆಯಲ್ಲಿ ಅಂದರೆ ಒಂದು ಕ್ಲೋಸ್ಡ್ ರೂಮ್ ಇದೆ ಅಂದರೆ ಗಾಳಿ ವೆಂಟಿಲೇಷನ್ ಆಗ್ತಾ ಇಲ್ಲ, ಗಾಳಿ ಬಂದು ಹೋದರೆ ತೊಂದರೆ ಇಲ್ಲ ನಮಗೆ, ಕಂಪ್ಲೀಟಾಗಿ ಕ್ಲೋಸ್ಡ್ ಆಗಿರೋಂಥ ಮನೆ ಇದೆ, ಅಲ್ಲಿ ರೆಫ್ರಿಜರೇಟರ್ ಓಪನ್ ಮಾಡಿ ಬಾಗಿಲು ತೆರೆದಿಟ್ಟಾಗ ಆ ಕೋಣೆಯ ಟೆಂಪರೇಚರ್ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತ ನೋಡ್ತೀವಿ. ಕಡಿಮೆ ಶೂನ್ಯವಾಗುತ್ತದಲ್ಲ, ಬದಲಾವಣೆ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಡೆಫಿನೆಟ್ಲಿ ಏನಾಗ್ತದೆ? ಹೆಚ್ಚಾಗ್ತದೆ. ಯಾಕಂದರೆ ಇದು ಹೈ ಟೆಂಪರೇಚರ್ಲಿಂದ ಲೋ ಟೆಂಪರೇಚರ್. ಇಲ್ಲಿ ಉಷ್ಣ ನಿಯಮಗಳು ಅಂತ ಬರ್ತವೆ, ಲಾಸ್ ಆಫ್ ಥರ್ಮೋಡೈನಮಿಕ್ಸ್, ಲಾಸ್ ಆಫ್ ಕೂಲಿಂಗ್ ಸಿಸ್ಟಮ್ ಅಂತ ಕೆಲವೊಂದು ನಿಯಮಗಳಿದ್ದಾವೆ. ನಮ್ಮ ತರಗತಿಗಳಲ್ಲಿ ನಿಮಗೆ ಉಷ್ಣ ಮತ್ತು ತಾಪ ಅನ್ನೋ ಟಾಪಿಕಲ್ಲಿ ನಾನು ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ,
ನೋಡ್ಕೊಳ್ಳೋಣ ಸಲ. ಸೊ ಟೆಂಪರೇಚರ್ ಏನಾಗ್ತದೆ ಇಲ್ಲಿ ಜಾಸ್ತಿ ಆಗ್ತದೆ ಅಂತ ನೋಡ್ತೀವಿ. ಎಸ್, ಇಷ್ಟು 2024 BMTC ಕಲ್ಯಾಣ ಕರ್ನಾಟಕ KE ಇಲಾಖೆ ನಡೆಸಿರುವಂಥ ಪ್ರಮುಖ ವಿಜ್ಞಾನದ ಪ್ರಶ್ನೆಗಳು. ಎಲ್ಲನೂ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ ಇದು. ನೋಡಿ, ಯಾವುದೋ ಒಂದು ನೀವು ಎಕ್ಸಾಮ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀರಿ ಅಂತಂದರೆ ಒಂದು 10 ಕ್ವಶನ್ ನೀವು ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀರಿ ಅಂದ್ರೆ ಒಂದು 10 ಕಾನ್ಸೆಪ್ಟನ್ನು ರಿಪೀಟ್ ಮಾಡ್ತಾ ಇದ್ದೀರಿ. ಗೊತ್ತಿಲ್ಲದಿರುವಂಥ 10 ಕಾನ್ಸೆಪ್ಟನ್ನು ನೀವು ಕಲಿತಾ ಇದ್ದೀರಿ ಅಂತ ಅರ್ಥ. ಭಾಳ ಜನರಿಗೆ ಈ ಪೇಪರ್ ಇವ್ಯಾಲ್ಯುವೇಷನ್ನ ಒಂದು ರುಚಿ ಗೊತ್ತಿಲ್ಲ. ಏನು ಬಿಡಪ್ಪ, ಅವು ನೆಕ್ಸ್ಟ್ ಎಕ್ಸಾಮ್ದಾಗ ಬರ್ತವೇನೋ, ಅವುಗಳನ್ನು ನಾವು ಯಾಕೆ ಓದಬೇಕು ಅಂತ ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಂಡಿರ್ತೀರಿ. ದಯವಿಟ್ಟು ಆ ರೀತಿ ಬೇಡ. ಹಳೆ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ನಮಗೆ. ಪ್ರತಿಯೊಂದು ಎಕ್ಸಾಮ್ ಓರಿಯೆಂಟೆಡ್ ಆಗ್ತವೆ. ಇದೇ ನಿಮಗೆ ಮುಂಬರುವಂಥ ಎಕ್ಸಾಮ್ಗಳಿಗೆ ಮತ್ತೆ ರಿಪೀಟೆಡ್ ಆಗುವಂಥ ಸಾಧ್ಯತೆಗಳು ಸಹಿತ ಇರ್ತವೆ. ನಿರೀಕ್ಷೆ ಮಾಡಿ ಆದಷ್ಟು ಬೇಗನೆ BMTC ನಾನ್ ಕಲ್ಯಾಣ ಕರ್ನಾಟಕ ಅಥವಾ ನಾನ್ HK ಪೇಪರ್ ಅದೇ ವರ್ಷದಲ್ಲಿ 2024 ಆಗಿರುವಂಥ KE ಇಲಾಖೆ ನಡೆಸಿರುವಂಥ ಕ್ವಶನ್ಸನ್ನು ತೊಗೊಂಡು ನಿಮ್ಮ ಮುಂದೆ ಮತ್ತೆ ನಾನು ಬರ್ತೀನಿ. ಸೊ ನಿರಂತರವಾಗಿ ಸೈನ್ಸ್ ತರಗತಿಗಳನ್ನು ಕೇಳಬೇಕಾಗಿತ್ತು, ಹಳೆ ಮಾದರಿ ಪ್ರಶ್ನೆಗಳನ್ನು ತಿಳ್ಕೊಬೇಕಾಗಿತ್ತು ಅಂದರೆ SB ಸೈನ್ಸ್ ಅಡ್ಡ ತರಗತಿಗಳಿಗೆ ವಿಸಿಟ್ ಮಾಡಿ. ಮತ್ತು ಥಿಯರಿ ಕ್ಲಾಸಸ್ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂತಂದರೆ SB ಸೈನ್ಸ್ ಅಡ್ಡ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನಿರಂತರವಾಗಿ ತರಗತಿಗಳು ಸಹಿತ ನೀವು ಕಲಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಆದಷ್ಟು ಬೇಗ ಇನ್ನೊಂದು ಪೇಪರ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.